ವೆಲ್ಕಮ್ ಬ್ಯಾಕ್ ಗೈಸ್. ನಿಮ್ಮಲ್ಲಿ ಸ್ವಲ್ಪ ಜನ ನನ್ನ ಪೈಥಾನ್ ಬೇಸಿಕ್ ಕೋರ್ಸ್ ಏನು ಮಾಡಿದೆ ಅದನ್ನ ನೋಡ್ಕೊಂಡು ಬಂದಿದ್ದೀರಾ. ಇನ್ನು ಸ್ವಲ್ಪ ಜನ ನನಗೆ ಆಗಲೇ ಬೇಸಿಕ್ಸ್ ಗೊತ್ತಿತ್ತು, ಇವಾಗ ನಾನು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಲಿಬೇಕು ಅಂತ ಬಂದಿರ್ತೀರಾ. ನೀವು ಯಾರೇ ಆಗಿರಿ, ಇವಾಗಲೇ ಹೇಳ್ಬಿಡ್ತೀನಿ, ನೀವು ಅವಾಗಲೇ ಟಾಪ್ 10% ಇದ್ದೀರಾ. ಯಾಕಂದ್ರೆ ಎಷ್ಟೊಂದು ಜನ ಬೇಸಿಕ್ಸ್ ಆದ್ಮೇಲೆ ಅಥವಾ ಬೇಸಿಕ್ಸ್ ಅಲ್ಲೇನೆ ಡಿಮೋಟಿವೇಟ್ ಆಗಿ ಬಿಟ್ಬಿಡ್ತಾರೆ. ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಕಂಗ್ರಾಚುಲೇಷನ್ಸ್. ಇವಾಗಲೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಅಟೆಂಡೆನ್ಸ್ ಹಾಕಿ. ಅಟೆಂಡೆನ್ಸ್ ಹಾಕೋದ್ರ ಜೊತೆಗೆ ನೀವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮತ್ತೆ ಇಂಟರ್ಮೀಡಿಯೇಟ್ ಕಾನ್ಸೆಪ್ಟ್ಸ್ನ ಕಲಿಯೋಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ತಿಳಿಸಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋದಾದ್ರೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇದನ್ನ ನೀವು ಬೇಸಿಕ್ ಕೋರ್ಸ್ ನೋಡಿದ್ರೆ ನಾನು ಲೈಕ್ ಇಂಟ್ರೊಡಕ್ಷನ್ ಅಲ್ಲೂ ಹೇಳಿದ್ದೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಅಂತ. ಬೇಸಿಕಲಿ ಒಂದು ಟೆಂಪ್ಲೇಟ್ ಇರುತ್ತೆ, ಅದನ್ನ ಏನೋ ಕ್ರಿಯೇಟ್ ಮಾಡ್ತೀವಿ. ನಂಗೆ ಗೊತ್ತು ಅವಾಗ ಸ್ವಲ್ಪ ಜನ ತಲೆ ಮೇಲೆ ಹೋಗಿರುತ್ತೆ ಅಂತ. ಇದರಲ್ಲಿ ನಾನು ಕ್ಲಿಯರ್ ಆಗಿ ಡೀಪ್ ಆಗಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಅಂತ ಆಕ್ಚುಲಿ ಅರ್ಥ ಮಾಡಿಸ್ತಾ ಇರ್ತೀನಿ. ಈಗ ನೆಕ್ಸ್ಟ್ ಬರೋ 5 to 6 ವಿಡಿಯೋಸ್ ಅಲ್ಲಿ ಆಗ್ಬೋದು. ಸೊ 5 to 6 ವಿಡಿಯೋಸ್ನ ಕರೆಕ್ಟ್ ಆಗಿ ನೋಡಿ, ಅದ್ರ ಜೊತೆಗೆ ನಾನು ಅದಾದ್ಮೇಲೆ ಸ್ವಲ್ಪ ಚಾಲೆಂಜಸ್ನ ತಗೊಂಡು ಅದನ್ನ ನಾನೇ ಸಾಲ್ವ್ ಮಾಡಿಸ್ತೀನಿ ಸಹ. ಸೊ ನಿಮಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅಂತ ಹಂಗೆ ಹೇಳ್ತಾ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮೀನಿಂಗ್ ಏನು ಅದಕ್ಕಿಂತ ಮೊದಲು ನಾವು ಆಬ್ಜೆಕ್ಟ್ ಅನ್ನೋದನ್ನ ಲೈಕ್ ಬ್ರೇಕ್ ಡೌನ್ ಮಾಡೋಣ. ಸೊ ಆಬ್ಜೆಕ್ಟ್ ಅಂದ್ರೆ ಏನು? ಆಬ್ಜೆಕ್ಟ್ ಅಂದ್ರೆ ಏನೋ ಒಂದು ಮೆಟೀರಿಯಲ್. ಓಕೆ, ಈ ಮೆಟೀರಿಯಲ್ಲು ಒಂದು ವಸ್ತುನಾರು ಆಗಿರ್ಬೋದು, ಅಥವಾ ಒಂದು ಯಾವುದೋ ಮನುಷ್ಯನು ಮೆಟೀರಿಯಲ್ ಅಂತಾನೆ ತಗೋತೀವಿ ಅಂತ ಅನ್ಕೊಳ್ಳಿ. ಸಮಥಿಂಗ್ ವಿಚ್ ಕ್ಯಾನ್ ಬಿ ಸೀನ್ ಅಲ್ವಾ. ಸೊ ಇವ್ರಿಗೆಲ್ಲ ಈ ಯಾವುದೋ ಒಂದು ವಸ್ತು ಅಥವಾ ಯಾವ್ದಾದ್ರು ಒಂದು ಮನುಷ್ಯನ ನೋಡಿದ್ರೆ ಅವ್ರಿಗೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂದ್ರೆ, ಏನೋ ಎರಡು ರೀತಿಯ ಏನೋ ಒಂದು ಇದಿರುತ್ತೆ. ಅದೇನೋ ಒಂದು, ಅವನು ಹೇಗಿದ್ದಾನೆ, ಅವನು ಹೇಗೆ ಕಾಣಿಸ್ತಾನೆ, ಆ ಥರ ಅಲ್ವಾ. ಸೊ ನಾನು ಪೀಪಲ್ಲೇ ತಗೋತಿದ್ದೀನಿ, ಒಬ್ಬ ಹ್ಯೂಮನ್ ತಗೋತಾ ಇದ್ದೀನಿ. ಸೊ ಹ್ಯೂಮನ್ಗೆ ಏನೇನಿರುತ್ತೆ, ಅವನಿಗೆ ಎಷ್ಟು ಕಾಲಿದೆ, ಎಷ್ಟು ಕೈ ಇದೆ, ಈ ಥರ. ಸೊ ಎಷ್ಟು ಕಣ್ಣಿದೆ, ಅವನದು ವೆಯ್ಟ್ ಏನು. ಸೊ ಫಾರ್ ಎಕ್ಸಾಂಪಲ್ ವೆಯ್ಟ್ ಮತ್ತು ಹೈಟ್ ತಗೊಳ್ಳೋಣ. ಸೊ ವೆಯ್ಟ್ ಏನು, ಅವನದು ಹೈಟ್ ಏನು, ಅಥವಾ ಜೆಂಡರು ತಗೊಳ್ಳೋಣ. ಸೊ ಅವ್ರದ್ದು ಜೆಂಡರ್ ಏನು, ಇದೆಲ್ಲ ಏನು ಆ ಒಂದು ಮನುಷ್ಯಂದು, ಆ ಒಂದು ಹ್ಯೂಮನ್ದು ಪ್ರಾಪರ್ಟೀಸ್. ಓಕೆ, ಪ್ರಾಪರ್ಟೀಸ್ ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಪ್ರಾಪರ್ಟೀಸ್ ಆಯಿತು. ಮತ್ತೆ ಇನ್ನೊಂದೇನಿದೆ ಒಂದು ಹ್ಯೂಮನ್ಗೆ, ಬಿಹೇವಿಯರ್ ಇರುತ್ತೆ. ಬಿಹೇವಿಯರ್ ಅಂದ್ರೆ ಅವ್ನು ಏನು ಮಾಡ್ಬೋದು, ಅವನು ಏನು ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಅವನು ಹಾಡು ಹೇಳ್ಬೋದು, ಸಿಂಗ್. ನೆಕ್ಸ್ಟು ಡ್ಯಾನ್ಸ್ ಮಾಡ್ಬೋದು, ಅಥವಾ ನೆಕ್ಸ್ಟು ವಾಕ್ ಮಾಡ್ಬೋದು. ಈ ರೀತಿ ಎಲ್ಲ ಮಾಡ್ಬೋದಲ್ವಾ. ಇದನ್ನ ನಾವೇನು ಹೇಳ್ತೀವಿ, ಇದರಲ್ಲಿ ಬಿಹೇವಿಯರ್ ಅಂತ ಅನ್ಕೊಳ್ಳಿ. ಅವನು ಆಕ್ಷನ್ ಏನೋ ಮಾಡ್ತಾ ಇದ್ದಾನೆ. ಸೊ ಆಕ್ಷನ್, ಇದನ್ನ ನಾವು ಬಿಹೇವಿಯರ್. ಓಕೆ, ಸೊ ಬಿಹೇವಿಯರ್ ಅಂತ ತಗೊಳ್ಳೋಣ. ಸೊ ಕಾಣಿಸ್ತಿಲ್ಲ ಅಂದರೆ ನಾನು ಸ್ವಲ್ಪ ಇದು ಮಾಡ್ಕೋತೀನಿ. ಓಕೆ, ಸೊ ಬಿಹೇವಿಯರ್ ಅಂತ ಇದೆ. ಓಕೆ, ನಿಮಗೆ ಕಾಣಿಸ್ತಿದೆ ಅಂತ ಅನಿಸುತ್ತೆ ಇವಾಗ. ಸೊ ಕಾಣಿಸ್ತಿಲ್ಲ ಅಂದರೆ ನಾನು ಸ್ವಲ್ಪ ಎರೇಸ್ ಮಾಡ್ಕೋತೀನಿ. ಇದನ್ನು ಎರೇಸ್ ಮಾಡಿಕೊಂಡು ಬೇರೆ ಕಡೆ ಬರೆಯೋಣ. ಓಕೆ, ಸೊ ಇದನ್ನೇನು ಹೇಳ್ತೀವಿ ನಾವು, ಬಿಹೇವಿಯರ್ ಅಂತ ಹೇಳ್ತೀವಿ. ಓಕೆ, ಇವಾಗ ಏನಿಲ್ಲ ಅರ್ಥ ಮಾಡ್ಕೋಬೇಕು ನೀವು ಅಂದರೆ, ನಾನು ಏನೇನು ಹೇಳಿದೆ, ಬಿಹೇವಿಯರ್ ಇರುತ್ತೆ ಆ್ಯಂಡ್ ಪ್ರಾಪರ್ಟೀಸ್ ಇರುತ್ತೆ. ಯಾವುದೇ ಒಂದು ಆಬ್ಜೆಕ್ಟ್ಗೆ ಪ್ರಾಪರ್ಟೀಸ್ ಆ್ಯಂಡ್ ಬಿಹೇವಿಯರ್ ಇರುತ್ತೆ. ಓಕೆ, ಇಷ್ಟು ಗೊತ್ತಾಯ್ತಲ್ವಾ ನಿಮಗೆ? ಇದು ತುಂಬಾ ಸಿಂಪಲ್. ಇದು ನಾವು ಎರೇಸ್ ಮಾಡ್ಕೊಳ್ಳೋಣ. ಇವಾಗ ನಿಮಗೆ ಗೊತ್ತಾಯಿತು ಪ್ರಾಪರ್ಟೀಸ್ ಮತ್ತು ಏನಿರುತ್ತೆ, ಬಿಹೇವಿಯರ್. ಸೊ ಪ್ರಾಪರ್ಟೀಸ್ ಇರುತ್ತೆ ಮತ್ತು ಬಿಹೇವಿಯರ್ ಇರುತ್ತೆ. ಓಕೆನಾ. ಈ ಪ್ರಾಪರ್ಟೀಸ್ನ ಏನಂತ ಹೇಳ್ಬೋದು, ಪ್ರಾಪರ್ಟೀಸ್ಗೆ ಇನ್ನೊಂದು ನೇಮು ಆಟ್ರಿಬ್ಯೂಟ್ಸ್ ಅಂತ ಹೇಳ್ಬೋದು. ಓಕೆ, ಆಟ್ರಿಬ್ಯೂಟ್ಸ್ ಅಂತ ಹೇಳ್ಬೋದು. ಬಿಹೇವಿಯರ್ಗೆ ಅದೇ ರೀತಿ ಅವ್ನು ಏನು ಮಾಡ್ಬೋದು ಅನ್ನೋಕ್ಕೆ ಅವನೇನು ಮೆಥಡ್ ಅಂತಲೂ ಸಹ ಹೇಳ್ಬೋದು. ಓಕೆ, ಮೆಥಡ್. ಓಕೆ, ಇವಾಗ ನೋಡಿ, ಒಂದು ಆಬ್ಜೆಕ್ಟ್ ಅಂದರೆ ಆ ಆಬ್ಜೆಕ್ಟ್ಗೆ ಆಟ್ರಿಬ್ಯೂಟ್ಸು ಮತ್ತು ಮೆಥಡ್ಸ್ ಇರುತ್ತೆ. ಸೊ ಅದನ್ನು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಈಗ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದರೆ ಈ ರೀತಿ ಇರೋವಂಥ ಆಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ಅದರಲ್ಲಿ ಕನೆಕ್ಷನ್ಸ್ನ ಮಾಡಿಕೊಂಡು ನಾವು ಪ್ರೋಗ್ರಾಮಿಂಗ್ ಏನು ಮಾಡ್ತೀವಿ, ಕೋಡ್ನ ಡಿಸೈನ್ ಏನು ಮಾಡ್ತೀವಿ, ಸಾಫ್ಟ್ವೇರ್ನ ಡಿಸೈನ್ ಏನು ಮಾಡ್ತೀವಿ, ಈ ಒಂದು ಪ್ರಿನ್ಸಿಪಲ್ನ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಓಕೆ, ಇದು ಸಿಂಪಲ್. ಮೇಲ್ಗಡೆ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ತು. ಸೊ ಆಬ್ಜೆಕ್ಟ್ ಅಂದ್ರೆ ಏನು, ಅದ್ರಲ್ಲಿ ಪ್ರಾಪರ್ಟೀಸ್ ಇರುತ್ತೆ, ಅದು ಬಿಹೇವಿಯರ್ ಇರುತ್ತೆ, ಅದು ಆಟ್ರಿಬ್ಯೂಟ್ಸ್ ಇರುತ್ತೆ, ಮೆಥಡ್ಸ್ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಏನೋ ಇಂಟರ್ಲಿಂಕ್ ಮಾಡಿ ಏನೋ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಯಿತು. ಸೊ ಇದು ಬೇಸಿಕ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದ್ರೆ ಏನು ಅಂತ. ಇವಾಗ ನಾವು ಇಲ್ಲಿವರೆಗೂ ಕೋಡ್ ಮಾಡಿದ್ದು ಏನು ಹಂಗಾದ್ರೆ? ಇಲ್ಲಿವರೆಗೂ ಕೋಡ್ ಮಾಡಿದ್ವಿ ಎಷ್ಟಾ? ಈ ಥರ ಕನೆಕ್ಷನ್ಸ್ ಇಲ್ದೇನೆ ಮಾಡ್ಬಿಟ್ವಲ್ಲ, ಎಲ್ಲ ವರ್ಕ್ ಆಗ್ತಿತ್ತಲ್ಲ ಅಂತ ನೀವು ಕೇಳ್ಬೋದು. ಅದಕ್ಕೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡೋದೇನೆಂದರೆ, ನೀವು ಇವಾಗ ಇಲ್ಲಿವರೆಗೂ ಏನು ಮಾಡಿದ್ವಿ ಅದು ಪ್ರೊಸೀಜರಲ್ ಆಯಿತಾ. ಸೊ ಪ್ರೊಸೀಜರಲ್ ಅಂದರೆ ಏನಿಲ್ಲ, ಫಂಕ್ಷನ್ಸ್ನ ಯೂಸ್ ಮಾಡಿದ್ವು ನೋಡಿ. ಓಕೆ, ಫಂಕ್ಷನ್ಸ್ನ ಯೂಸ್ ಮಾಡಿದ್ವು. ಈ ಫಂಕ್ಷನ್ಗೆ ಇನ್ನೊಂದು ನೇಮು ಪ್ರೊಸೀಜರ್. ಸೊ ನೀವೇನಾದರೂ ಆಪರೇಟಿಂಗ್ ಸಿಸ್ಟಮು, ಕಂಪ್ಯೂಟರ್ ಆರ್ಕಿಟೆಕ್ಚರಲ್ಲೆಲ್ಲ ನಿಮಗೆ ಪ್ರೊಸೀಜರ್, ಸ್ಟೋರ್ಡ್ ಪ್ರೊಸೀಜರ್, ಅಥವಾ ಅದು ಡೇಟಾಬೇಸಲ್ಲಿ ಸ್ಟೋರ್ ಪ್ರೊಸೀಜರು,
ಈ ತರ ಪ್ರೊಸೀಜರ್ ಕಾಲ್ಸ್ ಇದೆಲ್ಲ ಕೇಳಿರ್ತೀರಾ. ಸೊ ಫಂಕ್ಷನ್ಸ್ ಅಂದ್ರೆ ಪ್ರೊಸೀಜರ್ ಅಂತ ಅನ್ಕೊಳ್ಳಿ. ಓಕೆ, ಪ್ರೊಸೀಜರಲ್ ಓರಿಯೆಂಟೆಡ್. ಸೊ ಇದು ಓರಿಯೆಂಟೆಡ್. ಸೊ ಪ್ರೊಸೀಜರಲ್ ಓರಿಯೆಂಟೆಡ್ ಅಂದ್ರೆ ಬರೀ ಫಂಕ್ಷನ್ಸ್ ಇರೋಂತ, ಬರೀ ಫಂಕ್ಷನ್ಸ್ ಮತ್ತೆ ಡೇಟಾನ ಯೂಸ್ ಮಾಡಿಕೊಂಡು ಮಾಡುವಂತ ಒಂದು ಡಿಸೈನ್ ಪ್ಯಾಟರ್ನ್ ಅಂತ ಅನ್ಕೊಳ್ಳಿ. ಸೊ ಬೇಸಿಕಲಿ ಪ್ರೊಸೀಜರಲ್ಲಿ ಏನ್ ಮಾಡ್ತೀವಿ, ಏನಾದ್ರೂ ಒಂದು ಕೋಡ್ ಬರೆದ್ರೆ ಡೇಟಾ ಇರುತ್ತೆ. ಸೊ ಡೇಟಾ ಅಂದ್ರೆ ವೇರಿಯೇಬಲ್ಸ್. ಸೊ ವೇರಿಯೇಬಲ್ಸ್ ಇರುತ್ತೆ. ಈ ವೇರಿಯೇಬಲ್ಸ್ ಜೊತೆಗೆ ಆ ವೇರಿಯೇಬಲ್ಸ್ ನ ಮ್ಯಾನಿಪುಲೇಟ್ ಮಾಡಕ್ಕೆ, ಅಂದ್ರೆ ಈ ವೇರಿಯೇಬಲ್ ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಇರುತ್ತೆ. ಸೊ ಎಕ್ಸ್ ನ +2 ಮಾಡಬೇಕು ಅಥವಾ ಮಲ್ಟಿಪ್ಲೈಡ್ ಬೈ 2 ಮಾಡಬೇಕು ಅಂದ್ರೆ ಮಲ್ಟಿಪ್ಲೈ ಅನ್ನೋ ಫಂಕ್ಷನ್ ತಗೊಂಡು ಅಲ್ಲಿ ಮಾಡಿ ರಿಟರ್ನ್ ಮಾಡ್ತಿದ್ವು ಅಲ್ವಾ. ಈ ರೀತಿ ಅದನ್ನ ಮ್ಯಾನಿಪುಲೇಟ್ ಮಾಡಕ್ಕೆ ನಾವು ಫಂಕ್ಷನ್ಸ್ ನ ಬರಿತಿದ್ವು. ಓಕೆ, ಬೇಸಿಕಲಿ ಪ್ರೊಸೀಜರಲ್ ಅಂದ್ರೆ, ಪ್ರೊಸೀಜರಲ್ ಓರಿಯೆಂಟೆಡ್ ಅಂದ್ರೆ ಯೂಸಿಂಗ್ ಫಂಕ್ಷನ್ಸ್ ಅಂಡ್ ಡೇಟಾ. ಓಕೆ, ಡಿಪೆಂಡ್ಸ್ ಆನ್ ಫಂಕ್ಷನ್ಸ್ ಅಂಡ್ ಡೇಟಾ. ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಪ್ರೊಸೀಜರಲ್ ಓರಿಯೆಂಟೆಡ್ ನ ಯೂಸ್ ಮಾಡಿ ನೀವು ಯಾವುದೇ ಕೋಡ್ ಬರೆದ್ರು ಹೆಂಗಿರುತ್ತೆ ಅದು, ಒಂದು ಫಂಕ್ಷನ್ ಬರ್ದಿರ್ತೀರಾ, ಇನ್ನೊಂದು ಫಂಕ್ಷನ್ ಬರ್ದಿರ್ತೀರಾ, ಇನ್ನೊಂದು ಯಾವುದೋ ಫಂಕ್ಷನ್ ಬರ್ದಿರ್ತೀರಾ, ಆಮೇಲೆ ಒಂದು ವೇರಿಯೇಬಲ್ ಇರುತ್ತೆ, ವೇರಿಯೇಬಲ್ 2, ವೇರಿಯೇಬಲ್ 3, ಈ ತರ ಏನೋ ವೇರಿಯೇಬಲ್ಸ್ ಒಂದು ಫೈಲಲ್ಲಿ ಬರ್ದಿರ್ತೀರಾ ಅಂತ ಅನ್ಕೊಳ್ಳಿ. ಈಗ ಇದು 3 ಫಂಕ್ಷನ್ ಇದೆ, 3 ವೇರಿಯೇಬಲ್ ಇದೆ, ಆಕ್ಸೆಸ್ ಮಾಡೋದು ಈಸಿ, ಹೆಂಗೋ ಮಾಡ್ಕೊಬಿಡ್ಬೋದು. ಓಕೆ, ಇದೇ ರೀತಿ ಇಂಟು 100 ಫಂಕ್ಷನ್ಸ್ ಇಂಟು 1000 ವೇರಿಯೇಬಲ್ಸ್ ಆದಾಗ, ಹಿಂಗಾದಾಗ ಏನಾಗುತ್ತೆ, ಎಲ್ಲಾನು ನೀವು ಒಂದೇ ಫೈಲಲ್ಲಿ ಅಥವಾ ಮಲ್ಟಿಪಲ್ ಫೈಲ್ಸ್ ಅಲ್ಲಿ ಬರೆದ್ರು ಏನಾಗುತ್ತೆ, ಎಲ್ಲ ಮಿಕ್ಸ್ ಆಗಿ ಹೋಗುತ್ತೆ. ಯಾರು ಯಾವ್ದನ್ನ ಹೆಂಗ್ ಕಾಲ್ ಮಾಡ್ತಿದ್ದಾರೆ ಏನು ಹೇಳಕ್ಕಾಗಲ್ಲ. ಓಕೆ, ಸೊ ಇಲ್ಲಿ ಪ್ರಾಪರ್ ಗ್ರೂಪಿಂಗ್ ಇಲ್ಲ, ಪ್ರಾಪರ್ ಮಾಡ್ಯುಲಾರಿಟಿ ಇಲ್ಲ. ಸೊ ಮಾಡ್ಯುಲಾರಿಟಿ ಅನ್ನೋ ಇನ್ನೊಂದು ವರ್ಡ್ ಇಲ್ಲಿ ನಿಮ್ಗೆ ಬರ್ತಾ ಇದೆ. ಮಾಡ್ಯುಲಾರಿಟಿ ಅಂದ್ರೆ ಏನು, ಮಾಡ್ಯೂಲ್ಸ್ ಆಗಿ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬ್ರಿಟಿಷ್ ಅವರು ಬಂದ್ಬಿಟ್ಟು ಏನ್ ಮಾಡಿದ್ರು, ಡಿವೈಡ್ ಅಂಡ್ ಕಾಂಕರ್ ಮಾಡಿದ್ರು ಅಲ್ವಾ. ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ ಇಡೀ ಇಂಡಿಯಾನ ಒಬ್ರೇ ನೋಡೋ ಬದಲು ಅದನ್ನ ಡಿವೈಡ್ ಮಾಡ್ಬಿಡೋಣ ಫುಲ್ಲು. ಇವಾಗ ಫಾರ್ ಎಕ್ಸಾಂಪಲ್ ಸ್ಟೇಟ್ಸ್ ಆಗಿ ಮಾಡೋಣ. ಸ್ಟೇಟ್ಸ್ ಆಗಿ ಮಾಡಿದಾಗ ಆ ಸ್ಟೇಟ್ಸ್ ನ ಅವ್ರವ್ರು ನೋಡ್ಕೋತಾರೆ. ಸೊ ಈ ರೀತಿ ಒಂದು ದೊಡ್ಡ ಪೈಥನ್ ಪ್ರೋಗ್ರಾಮ್ ಏನಿದೆ, ಈ ತರ ಪೈಥನ್ ಪ್ರೋಗ್ರಾಮ್ ಇದ್ರೆ ಆ ಪೈಥನ್ ಪ್ರೋಗ್ರಾಮ್ ನ ಡಿಫ್ರೆಂಟ್ ಮಾಡ್ಯೂಲ್ಸ್ ಆಗಿ ಸ್ಪ್ಲಿಟ್ ಮಾಡೋದನ್ನ ನಾವು ಮಾಡ್ಯುಲಾರ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಈಗ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಗೆ, ಒಂದು ಅಮೆಝಾನ್ ತರ ಅದೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮಾಡಬೇಕು ಅಂದ್ರೆ ಅದರಲ್ಲಿ ಏನೇನ್ ಮಾಡ್ಯೂಲ್ಸ್ ಬರುತ್ತೆ, ಫಸ್ಟ್ ಆಫ್ ಆಲ್ ಯೂಸರ್ಗೆ ವ್ಯೂ ತೋರ್ಸಕ್ಕೆ, ಲೈಕ್ ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಕ್ಕೆ. ಸೊ ಡಿಸ್ಪ್ಲೇ ಮಾಡ್ಯೂಲ್ ಅಂತ ಒಂದು ತಗೊಳ್ಳೋಣ, ಅದರಲ್ಲಿ ವೆಬ್ಸೈಟ್ ಫ್ರಂಟ್ ಎಂಡ್ ಎಲ್ಲ ಬರುತ್ತೆ. ಓಕೆ, ಸೊ ಡಿಸ್ಪ್ಲೇ ಮಾಡ್ಯೂಲು. ಅದಾದ್ಮೇಲೆ ಅವರ ಆರ್ಡರ್ನ ತಗೊಂಡು ಆರ್ಡರ್ನ ಮ್ಯಾನೇಜ್ ಮಾಡಕ್ಕೆ ಆರ್ಡರ್ ಮ್ಯಾನೇಜ್ಮೆಂಟ್. ಓಕೆ, ಆರ್ಡರ್ ಮ್ಯಾನೇಜ್ಮೆಂಟ್ ಮಾಡ್ಯೂಲು. ಅದಾದ್ಮೇಲೆ ಅವ್ರಿಗೆ ಪೇಮೆಂಟ್ ಎಲ್ಲ ತಗೋಬೇಕಲ್ವಾ. ಸೊ ಪೇಮೆಂಟ್ ತಗೊಳಕ್ಕೆ ನಾವು ಪೇಮೆಂಟ್ ಮಾಡ್ಯೂಲ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಪೇಮೆಂಟ್ ಹಿಂಗೆ ಹೇಳ್ತಾ ಹೋದ್ರೆ ಲೈಕ್ ಅಮೆಝಾನ್ ಎಲ್ಲ ತುಂಬಾ ಮಾಡ್ಯೂಲ್ಸ್ ಇರುತ್ತೆ. ನಾನು ನಿಮಗೆ ಒಂದು ಪ್ರಾಪರ್ ಒಂದು ಬೇಸಿಕ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಹೇಳ್ತಿರೋದು. ಈ ರೀತಿ ಡಿಫ್ರೆಂಟ್ ಮಾಡ್ಯೂಲ್ಸ್ ಬರುತ್ತೆ ಆಯ್ತಾ. ಈ ಡಿಫ್ರೆಂಟ್ ಮಾಡ್ಯೂಲ್ಸ್ನ ಬೇರೆ ಬೇರೆ ಟೀಮ್ ಹ್ಯಾಂಡಲ್ ಮಾಡುತ್ತೆ, ಡಿವೈಡ್ ಅಂಡ್ ಕಾಂಕರ್. ಸೊ ಮಾಡ್ಯೂಲ್ಸ್ ಆಗಿರೋದ್ರಿಂದ, ಈಗ ಡಿಸ್ಪ್ಲೇ ಮಾಡ್ಯೂಲೇ ಬೇರೆ ಇರೋದ್ರಿಂದ ಇದನ್ನ ಬೇರೆ ಟೀಮ್ 1 ನೋಡ್ಕೊಳ್ಳುತ್ತೆ, ಇದನ್ನ ಟೀಮ್ 2 ನೋಡ್ಕೊಳ್ಳುತ್ತೆ. ಓಕೆ, ಟೀಮ್ 2 ನೋಡ್ಕೊಳ್ಳುತ್ತೆ. ಈ ರೀತಿ ಬೇರೆ ಬೇರೆ ಟೀಮು ಇಂಡಿಪೆಂಡೆಂಟ್ ಆಗಿ ಹ್ಯಾಂಡಲ್ ಮಾಡುತ್ತೆ. ಅದಾದ್ಮೇಲೆ ಇಂಟಿಗ್ರೇಟ್ ಮಾಡ್ತಾರೆ. ಓಕೆ, ಇದನ್ನೆಲ್ಲ ನೀವು ಲೈಕ್ ನಾನು ಊಪ್ಸ್ದು ಚಾಲೆಂಜಸ್ ಸಾಲ್ವ್ ಮಾಡಬೇಕಾದ್ರೆ ಇದು ಹೇಗೆ ಆಕ್ಚುಲಿ ವರ್ಕ್ ಆಗುತ್ತೆ, ಹೇಗೆ ಇಂಟಿಗ್ರೇಟ್ ಮಾಡ್ಬಿಡ್ತಾರೆ ಅಷ್ಟು ಈಸಿಯಾಗಿ, ಏನಾದ್ರದ್ದು ನಾಲೆಡ್ಜ್ ಇಲ್ದೇನೆ, ಇದರೆಲ್ಲ ನೀವು ಅನ್ಕೋತಾ ಇರ್ಬೋದು. ಅಂಡ್ ಇನ್ನೊಂದು ಕ್ವಶನ್ ಬರುತ್ತೆ ನಿಮಗೆ, ಏನಂದ್ರೆ ಇದನ್ನ ನಾವು ಬೇಕಿದ್ರೆ ಹಿಂಗೆ ಲೈಕ್ ಒಂದು ಫೋಲ್ಡರ್ ಅಲ್ಲಿ ಬರೀ ಡಿಸ್ಪ್ಲೇ ಮಾಡ್ಯೂಲ್ ಅಂತ ಹಾಕ್ಬಿಟ್ಟು ಎಲ್ಲ ಫಂಕ್ಷನ್ಸ್ ಇದೆಲ್ಲ ಬರೀಬೋದಾಗಿತ್ತು ಅಂತ. ಬಟ್ ಡಿಸ್ಪ್ಲೇ ಮಾಡ್ಯೂಲ್ ಒಳಗಡೆ ಮತ್ತೆ ಚಿಕ್ಕ ಚಿಕ್ಕ ಸಬ್ ಮಾಡ್ಯೂಲ್ಸ್ ಬರುತ್ತೆ. ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು, ಈಗ 3 ಫಂಕ್ಷನ್ 3 ವೇರಿಯೇಬಲ್ ಇದ್ರೆ ಮಾಡ್ಕೊಬಿಡ್ಬೋದು. ಅದೇ ಏನಾದ್ರು ಥೌಸಂಡ್ಸ್ ಆಫ್ ಫಂಕ್ಷನ್ಸ್ ಇದ್ದು, ಥೌಸಂಡ್ಸ್ ಆಫ್ ವೇರಿಯೇಬಲ್ಸ್ ಇದ್ದು, ಆ ಥೌಸಂಡ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಏನಾಗುತ್ತೆ, ಒಂದು 200 ಫಂಕ್ಷನ್ಸ್ ಪೇಮೆಂಟ್ಗೆ ಅಂತ ಇರುತ್ತೆ, ಇನ್ 200 ಆರ್ಡರ್ ಮ್ಯಾನೇಜ್ಮೆಂಟ್ಗೆ ಅಂತ ಇರುತ್ತೆ. ಇದೆಲ್ಲ ಮಿಕ್ಸಪ್ ಮಾಡೋ ಬದಲು ಗ್ರೂಪ್ ಮಾಡೋಣ, ಒಂದು ಆಬ್ಜೆಕ್ಟ್ ಒಳಗೆ ಹಾಕೋಣ. ಆಬ್ಜೆಕ್ಟ್ ಅಂದ್ರೆ ಏನು, ಅದಕ್ಕೆ ಆಟ್ರಿಬ್ಯೂಟ್ಸ್ ಇರುತ್ತೆ ಅಂಡ್ ಮೆಥಡ್ಸ್ ಇರುತ್ತೆ. ಆವಾಗಲೇ ಹೇಳ್ಕೊಟ್ಟೆ ಪ್ರಾಪರ್ಟೀಸ್ ಮತ್ತೆ ಬಿಹೇವಿಯರ್. ಅದೇ ರೀತಿ ಪೇಮೆಂಟ್ ಅನ್ನೋದು ಒಂದು ಮಾಡ್ಯೂಲ್ ಆಗಿ ಇದ್ದಾಗ ಪೇಮೆಂಟ್ ಅಲ್ಲಿ ಏನೇನು ಅಟ್ರಿಬ್ಯೂಟ್ಸ್ ಬರುತ್ತೆ, ಅವ್ನ ಬ್ಯಾಂಕ್ ಡೀಟೇಲ್ಸು ಅಥವಾ ಪೇಮೆಂಟ್ ಎಷ್ಟು ದುಡ್ಡಾಗಬೇಕು ಆ ಥರ ವೇರಿಯೇಬಲ್ಸ್ ಬರುತ್ತೆ. ಫಂಕ್ಷನ್ಸ್ ಏನು ಬರುತ್ತೆ, ಟೇಕ್ ಪೇಮೆಂಟ್, ರೀಫಂಡ್ ಕೊಡೋದು, ಈ ಥರ ಎಲ್ಲ ಫಂಕ್ಷನ್ಸ್ ಬರುತ್ತೆ. ಲೈಕ್ ನಿಮಗೆ ಬೇಸಿಕ್ ಐಡಿಯಾ ಕೊಡ್ತಾ ಇದ್ದೀನಿ ಇಲ್ಲಿ, ಇನ್ನ ಪ್ರೋಗ್ರಾಮ್ಯಾಟಿಕಲಿ ನಾನು ತಗೊಂಡು ಹೋಗ್ತಾ ಇಲ್ಲ. ಬೇಸಿಕ್ ಐಡಿಯಾ ಏನು, ಪ್ರೊಸೀಜರಲ್ಲೂ ಕಷ್ಟ ಆಗ್ತಾ ಇದೆ ಇಲ್ಲಿ ಹೋಗ್ತಾ 1000 ಫಂಕ್ಷನ್ಸ್ ಇರಬೇಕಾದ್ರೆ ಫಂಕ್ಷನ್ 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 ಇದೆಲ್ಲ ಒಳ್ಳೆ ನೂಡಲ್ಸ್ ತರ ಆಗೋಗುತ್ತೆ.
ಓಕೆ, ಈಗ ನೂಡಲ್ಸ್ ಅಲ್ಲಿ ಏನೋ ಎಣ್ಣೆ ಇರುತ್ತೆ, ಒಂದನ್ನ ಎತ್ತಿದ್ರೆ ಒಂದು ಮಾತ್ರ ಬಂದ್ಬಿಡುತ್ತೆ. ಬಟ್ ಇದ್ರಲ್ಲಿ ಯೋಚನೆ ಮಾಡಿ ಎಲ್ಲಿಂದ ಏನ ಕಾಲ್ ಮಾಡಿ ಏನ್ ಮಾಡಿಸ್ತಾ ಇದೀವಿ ಅಂತಾನೆ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ, ಲೈಕ್ ಕೋಡ್ ಬೇಸ್ ಬೆಳೀತಾ ಬೆಳೀತಾ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವು, ಒಂದು ರಿಲೇಷನ್ ಮೇಂಟೈನ್ ಮಾಡಕ್ಕೆ ರಿಯಲ್ ವರ್ಲ್ಡ್ ಅಲ್ಲಿ ಏನ್ ಆಗ್ತಿದ್ಯೋ ಅದನ್ನೇ ಪೈಥನ್ ಅಥವಾ ಯಾವುದೋ ಒಂದು ಕೋಡಿಂಗ್ ಅಲ್ಲಿ ನಾವು ಅದನ್ನ ಮಿಮಿಕ್ ಮಾಡಕ್ಕೆ, ರಿಯಲ್ ವರ್ಲ್ಡ್ ಎಂಟಿಟೀಸ್ ನ ಯೂಸ್ ಮಾಡಕ್ಕೆ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನ ತಂದ್ವು. ಓಕೆ, ಇದು ಗೊತ್ತಾಯ್ತು ಅಂತ ಅನ್ಸುತ್ತೆ. ಇನ್ನ ನಿಮಗೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಕೋಡಲ್ಲಿ ತೋರಿಸ್ಬಿಡ್ತೀನಿ ನಾನು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾರ್ ರೆಂಟಲ್ ಪ್ಲಾಟ್ಫಾರ್ಮ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಕಾರ್ ರೆಂಟಲ್ ಪ್ಲಾಟ್ಫಾರ್ಮ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ನನ್ನ ಹತ್ರ ಕಾರ್ ಇಲ್ಲ, ನಾನು ಹೋಗಿ ಇನ್ನೊಬ್ಬರ ಹತ್ರ ಕಾರ್ ಕೇಳ್ತೀನಿ. ಅವರು ದಿನಕ್ಕೆ ಒಂದು 5,000 ಅಂತ, 5,000 ಎಷ್ಟು ಅಂತ ಗೊತ್ತಿಲ್ಲ, ಬಟ್ 2,000 ಅಂತ ಅನ್ಕೊಂಡು ಕಾರ್ನ ನನಗೆ ರೆಂಟ್ ಕೊಡ್ತಾರೆ. ಸೊ ಈ ರೀತಿಯ ಒಂದು ಪ್ಲಾಟ್ಫಾರ್ಮ್ನ ಬಿಲ್ಡ್ ಮಾಡ್ತೀರಾ, ಒಂದು ಬೇಸಿಕ್ ಕೋಡ್ ಅಂತ ಅನ್ಕೊಳ್ಳಿ. ಈ ಥರ ಬಿಲ್ಡ್ ಮಾಡಬೇಕಾದ್ರೆ ಈಗ ನೀವೇನಾದರೂ ಪ್ರೊಸೀಜರಲ್ ಯೂಸ್ ಮಾಡಿದರೆ ನೋಡಿ, ಇದು ಪ್ರೊಸೀಜರಲ್ಲು. ಇಲ್ಲಿ ಏನಿದೆ, ಫಸ್ಟು ಕಾರ್ಸ್ದು ಒಂದು ಡಿಕ್ಷನರಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಪ್ರತಿ ಕಾರ್ಗೂ ಒಂದು ID ಇದೆ, ನೇಮು, ಇಯರು, ಈ ಥರ ಡೀಟೇಲ್ಸ್ ಎಲ್ಲ ಇದೆ, ಆಯಿತಾ. ಹಿಂಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಫಸ್ಟು ಡಿಸ್ಪ್ಲೇ ಕಾರ್ ಡೀಟೇಲ್ಸ್ 2 ಅಂತ ಕೊಟ್ಟರೆ, ಸೊ ಅದು ಏನು ಮಾಡ್ತಿದೆ, ಈ ಒಂದು ಫಂಕ್ಷನ್ ಬರ್ತಿದ್ದೀನಿ. ಈ ಫಂಕ್ಷನ್ನು ನನಗೆ ಯಾವ ID ಪಾಸ್ ಮಾಡಿರ್ತೀನಿ ನೋಡಿ, ಕಾರ್ ID. ಈ ಕೋಡ್ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಈಗ ಲೈಕ್ ಬೇಸಿಕ್ ಕೋರ್ಸ್ ಮುಗಿಸಿದ್ರೆ ಅಂದರೆ, ಲೈಕ್ ನಂದು ಬೇಸಿಕ್ ಲೆವೆಲಲ್ಲಂತೂ ಇಲ್ಲ ಬೇಸಿಕ್ ಕೋರ್ಸು, ಅದರಲ್ಲೇ ಎಷ್ಟೊಂದು ಕಾನ್ಸೆಪ್ಟ್ಸ್ ಹೇಳ್ಕೊಟ್ಬಿಟ್ಟಿದ್ದೀನಿ. ಸೊ ತುಂಬ ಸ್ಟ್ರಾಂಗ್ ಇರ್ತೀರಾ ಇವಾಗ ಪೈಥಾನಲ್ಲಿ, ನಿಮ್ಗೆ ಅರ್ಥ ಆಗಬೇಕಿದು. ಸೊ ಕಾರ್ ID ಪಾಸ್ ಮಾಡಿದ್ರೆ ಇಲ್ಲಿಂದ ಕಾರ್ದು ಡೇಟಾ ತಗೊಂಡು ಡಿಸ್ಪ್ಲೇ ಮಾಡುತ್ತೆ, ಆ ಕಾರ್ದು ಡೀಟೇಲ್ಸ್ ಏನು ಅಂತ. ಓಕೆ, ಅದೇ ರೀತಿ ಅಪ್ಡೇಟ್ ಕಾರ್ ಸ್ಟೇಟಸ್ ಅಂದ್ರೆ ಯಾವುದೋ ಒಂದು ಕಾರ್ ID ಅವೈಲಬಲ್ ಇರೋದನ್ನ ರೆಂಟೆಡ್ ಅಂತ ಮಾಡಬೇಕು, ಅಥವಾ ರೆಂಟೆಡ್ ಇರೋದನ್ನ ಅವೈಲಬಲ್ ಮಾಡಬೇಕು ಅಂದ್ರೆ ಯಾವ ಸ್ಟೇಟಸ್ ಹಾಕಬೇಕು ಅಂತ ಕೊಟ್ಟರೆ ಆ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಫಂಕ್ಷನ್ ಬರ್ತಿದ್ದೀನಿ, ಕ್ಯಾಲ್ಕುಲೇಟ್ ರೆಂಟಲ್ ಪ್ರೈಸ್. ಯಾರು ಒಂದು 30 ದಿನಕ್ಕೆ ತಗೊಂಡಿದ್ರೆ 30 ಇಂಟು ಅದ್ರ ಟೋಟಲ್ ಪರ್ ಡೇ ಕಾಸ್ಟ್ನ ಮಲ್ಟಿಪ್ಲೈ ಮಾಡಿ, ನೋಡಿ ಮಲ್ಟಿಪ್ಲೈ ಮಾಡಿ ಅದನ್ನ ಟೋಟಲ್ ಪ್ರೈಸ್ನ ಪ್ರಿಂಟ್ ಮಾಡ್ತೀವಿ. ಇದು 3 ಫಂಕ್ಷನ್ಸ್ ಆಯ್ತಾ. ಲೈಕ್ ಸಿಂಪಲ್ ನಿಮಗೆ ಅರ್ಥ ಮಾಡ್ಸಕ್ ಮಾಡಿರೋದು, ರಿಯಲ್ ವರ್ಲ್ಡ್ ಅಲ್ಲಿ ಈ ಥರ ಎಲ್ಲ ಇರಲ್ಲ. ಓಕೆ, ಸೊ ಹಿಂಗಿರ್ಬೇಕಾದ್ರೆ ನೋಡಿ, ಒಂದು ಡಿಕ್ಷನರಿ ಯೂಸ್ ಮಾಡೇನೆ, ಲೈಕ್ ಮಲ್ಟಿಪಲ್ ವೇರಿಯೇಬಲ್ಸ್ ಯೂಸ್ ಮಾಡಿಲ್ಲ, ಡಿಕ್ಷನರಿ ಯೂಸ್ ಮಾಡಿನೇ ನೀವು ಕಾಲ್ ಮಾಡಬೇಕಾದ್ರೆ ಇಲ್ಲಿ ಆ ID ಗೊತ್ತಿರಬೇಕು ಕಾರ್ದು. ಅದಾದಮೇಲೆ ಇಲ್ಲಿ ಏನು ನೆಕ್ಸ್ಟ್ ಪಾಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಆ್ಯಂಡ್ ಎಷ್ಟೊಂದು ರಿಡೆಂಡೆನ್ಸಿ ಇರುತ್ತೆ, ಬರೀ ಒಂದು 3 ಫಂಕ್ಷನ್ಸಲ್ಲೇ ಈ ರೀತಿ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ಲೈಕ್ ಇದರೊಳಗೆ 2 ಪಾಸ್ ಮಾಡೋ ಬದಲು ಲೈಕ್ ನೀವು ಚಂದನ್ ಅಂತಲೂ ಪಾಸ್ ಮಾಡ್ಬಿಡ್ತೀರಾ ಮಿಸ್ ಆಗಿ, ನಿಮ್ಗೆ ಗೊತ್ತಾಗಲ್ಲ ಆ ಫಂಕ್ಷನ್ ಇದಕ್ಕೆ ಮಾಡ್ತಾ ಇದೆ ಅಂತ. ಓಕೆ, ಡಿಸ್ಪ್ಲೇ ಕಾರ್ ಡೀಟೇಲ್ಸ್ ಆದಮೇಲೆ ಇಲ್ಲಿ ಸ್ವಿಫ್ಟ್ ಅಂತ ಹಾಕೋದು. ಈ ರೀತಿ ಎಷ್ಟೊಂದು ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಕೋಡ್ ಕಷ್ಟ ಆಗುತ್ತೆ. ನಿಮ್ಗೆ ಇಲ್ಲಿ ಈಸಿ ಅನಿಸ್ತಾ ಇರ್ಬೋದು, ಇದನ್ನೇ ಸ್ವಲ್ಪ ಕಷ್ಟ ಬರೋಂಗೆ ಟ್ರೈ ಮಾಡಿದ್ದೀನಿ, ಬಟ್ ದೆನ್ ಇದು ಈಸಿ ಅನಿಸುತ್ತೆ ಯಾರಿಗೆ ಆದ್ರೂ. ಇಷ್ಟೇನು ಮಾಡ್ಬೋದಾಗಿತ್ತಲ್ಲ, ಸುಮ್ಮನೆ ಯಾಕೆ ಬ್ರೋ ಆಬ್ಜೆಕ್ಟ್ ಓರಿಯೆಂಟೆಡ್ ಎಲ್ಲ ಅಂತ ನೀವು ಕೇಳ್ಬೋದು. ಈಗ ಆಬ್ಜೆಕ್ಟ್ ಓರಿಯೆಂಟೆಡ್ ತೋರಿಸ್ತೀನಿ. ಸೊ ಇದನ್ನು ನೋಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಸೊ ಎಷ್ಟೊಂದು ಫಂಕ್ಷನ್ಸ್ ಇದೆ, ನಾನು ಇದನ್ನ ಮಿನಿಮೈಸ್ ಮಾಡ್ಕೋತೀನಿ. ಫಂಕ್ಷನ್ಸ್ನ ಈ ಥರ ಮಾಡ್ಬೋದಾಯ್ತು. ನೀವು ಲೆಫ್ಟಿಗೆ ಬಂದು ಈ ಥರ ಆ್ಯರೋ ಕ್ಲಿಕ್ ಮಾಡಿದ್ರೆ ಮಿನಿಮೈಸ್ ಆಗುತ್ತೆ, ಕೋಡ್ ಅಲ್ಲೇ ಇರುತ್ತೆ, ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅದನ್ನ ಕ್ಲೋಸ್ ಹೈಡ್ ಮಾಡ್ಬೋದು. ನೋಡಿ, ಒಂದು ಡೇಟಾ ಇದೆ, ಆ ಡೇಟಾದು ಎಲ್ಲ ಫಂಕ್ಷನ್ಸ್ ಇದೆ. ಆ್ಯಂಡ್ ಇದಾದಮೇಲೆ ಈ ಫಂಕ್ಷನ್ಸ್ಗಳನ್ನ ನಾನು ಕಾಲ್ ಮಾಡಿದ್ದೀನಿ ಇದರಲ್ಲಿ. ಓಕೆ, ಕಾಲ್ ಮಾಡ್ಬೇಕಾದ್ರೆ ನಾನು ಇಲ್ಲಿ ಪಾಸ್ ಮಾಡ್ತಿದ್ದೀನಿ ಯಾವ ID ಅಂತ, ಪ್ರತಿ ಸಲ ಪಾಸ್ ಮಾಡ್ತಾ ಇದ್ದೀನಿ, ನಂಗೆ ID ಸಹ ನೆನಪಿರಬೇಕು ಆ ಥರ. ಈಗ ಆಬ್ಜೆಕ್ಟ್ ಓರಿಯೆಂಟೆಡ್ ವರ್ಷನ್ನ ನೋಡೋದಾದ್ರೆ ನೋಡಿ, ಈ ಕಾರ್ ಅನ್ನೋ ಒಂದು ಆಬ್ಜೆಕ್ಟ್ ತರ, ಕ್ಲಾಸ್ ಆಬ್ಜೆಕ್ಟ್ ಅಂದ್ರೆ ಇವಾಗ ತಲೆ ಕೆಡ್ಸ್ಕೋಬೇಡಿ. ಇವಾಗ ನೀವು ಇದನ್ನ ನೋಡಿದ ತಕ್ಷಣ ಇದೇನು ಇನಿಟ್ ಬರ್ದಿದ್ದಾನೆ, ಇದೇನು ಸೆಲ್ಫು, ಇದೆಲ್ಲ ನಂಗೆ ಅರ್ಥ ಆಗ್ತಿಲ್ಲ ಅಂತ ತಲೆನೇ ಕೆಡ್ಸ್ಕೋಬೇಡಿ. ಇದನ್ನೆಲ್ಲ ಪ್ರತಿಯೊಂದನ್ನು ವರ್ಡ್ ಬೈ ವರ್ಡ್ ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಇವಾಗ ಇಲ್ಲಿ ನೀವು ಮೇನ್ ಏನು ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ, ಇಲ್ಲಿ ಕಾರ್ ಅನ್ನೋ ಒಂದು ಟೆಂಪ್ಲೇಟ್ನ ಕ್ರಿಯೇಟ್ ಮಾಡ್ಬಿಟ್ವು. ಈಗ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ ನೋಡಿ ಟೀಚರ್ಸು, ಲೈಕ್ 10th ಅಥವಾ 12th ಬೋರ್ಡ್ ಎಕ್ಸಾಮಲ್ಲಿ ಬ್ಲೂ ಪ್ರಿಂಟ್ ಕೊಡಿ, ಏನು ಬರುತ್ತೆ ಕ್ವಶನ್ಸು ಅಂತ ಎಲ್ಲ. ಸೊ ಅದ್ರಲ್ಲಿ ಏನಿರ್ತಿತ್ತು, ಈ ಚಾಪ್ಟ್ರಿಂದ ಎಷ್ಟು ಕ್ವಶನ್ ಬರುತ್ತೆ, ಸೊ ಅವಾಗ ನೀವು ಈಸಿಯಾಗಿ ಪ್ರಿಪೇರ್ ಆಗ್ಬೋದಾಗಿತ್ತು. ಅದೇ ರೀತಿ ಇಲ್ಲಿ ನಾವು ಒಂದು ಬ್ಲೂ ಪ್ರಿಂಟ್ನ ಕ್ರಿಯೇಟ್ ಮಾಡ್ಕೋತೀವಿ. ಕಾರ್ ಅನ್ನೋ ಕ್ಲಾಸ್ ಅಂದರೆ ಅದಕ್ಕೆ ಈ ರೀತಿಯ ಆಟ್ರಿಬ್ಯೂಟ್ಸ್ ಇರಬೇಕು. ಕಾರ್ಗೆ ID ಇರುತ್ತೆ, ನೇಮ್ ಇರುತ್ತೆ, ಇಯರ್ ಇರುತ್ತೆ, ಇವೆಲ್ಲ ಆಟ್ರಿಬ್ಯೂಟ್ಸ್, ಪ್ರಾಪರ್ಟೀಸ್. ಅವಾಗಲೇ ಹೇಳ್ಕೊಟ್ಟೆ ನಿಮಗೆ. ಈಗ ಆಟ್ರಿಬ್ಯೂಟ್ಸ್ ಏನೋ ಬಂತು. ಆಟ್ರಿಬ್ಯೂಟ್ಸ್ ಬಂದಾದ್ಮೇಲೆ ನೆಕ್ಸ್ಟ್ ಏನು ಬರಬೇಕು, ಆ ಕಾರು ಏನು ಮಾಡ್ಬೋದು, ಇದೊಂದು ಆಬ್ಜೆಕ್ಟ್ನ ಯೂಸ್ ಮಾಡಿ ನೀವು ಏನೇನ ಮಾಡ್ಬೋದು, ಪರ್ಫಾರ್ಮ್ ಮಾಡ್ಬೋದು. ಒಂದು ಡಿಸ್ಪ್ಲೇ ಡೀಟೇಲ್ಸ್. ಸೊ ಡಿಸ್ಪ್ಲೇ ಡೀಟೇಲ್ಸ್ ಅಂತ ಕಾಲ್ ಮಾಡಿದ್ರೆ ಅದರ ಪ್ರಾಪರ್ಟೀಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಅಪ್ಡೇಟ್ ಸ್ಟೇಟಸ್. ಸೊ ಅದೇ ಸೇಮ್ ಇಲ್ಲಿ ಏನು ಬರ್ದಿದ್ವು ನೋಡಿ, ಇಲ್ಲಿ ಅಪ್ಡೇಟ್ ಸ್ಟೇಟಸ್ ಅಂತ ಇಲ್ಲಿ ಚೆಕ್ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಬರ್ದಿದ್ವು ನೋಡಿ. ಅದೇ ರೀತಿ ಇಲ್ಲೂ ಬರಿತಾ ಇದ್ದೀವಿ, ಫುಲ್ ಸಿಂಪಲ್ ಆಗುತ್ತೆ ಇಲ್ಲಿ. ಓಕೆ, ಸೆಲ್ಫ್ ಡಾಟ್ ಸ್ಟೇಟಸ್ ಇಸ್ ನ್ಯೂ ಸ್ಟೇಟಸ್. ಲೈಕ್ ತುಂಬ ಈಸಿ. ಲೈಕ್ ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಇದಕ್ಕೂ ಇಷ್ಟೇನು ಕೋಡ್ ಬರ್ತಿದೆಯಾ, ಇದಕ್ಕೂ ಇಷ್ಟೊಂದು ಕೋಡ್ ಬರ್ತಿದೆ ಅಂತ ನೀವು ಕೇಳ್ಬೋದು, ಬಟ್ ಮುಂದೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು, ನೆಕ್ಸ್ಟು ಕ್ಯಾಲ್ಕುಲೇಟ್ ರೆಂಟಲ್ ಪ್ರೈಸ್. ಸೊ ಕ್ಯಾಲ್ಕುಲೇಟ್ ರೆಂಟಲ್ ಪ್ರೈಸು ಹಿಂಗೆ ಬರ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಈಸಿ ಒಂದು ಕಾರ್ ಕ್ರಿಯೇಟ್ ಮಾಡ್ತೀನಿ. ಆ ಕಾರ್ ಕ್ರಿಯೇಟ್ ಆಯಿತು, ಕಾರ್ದೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಇದು ಬ್ಲೂ ಪ್ರಿಂಟ್ ಆಯಿತಾ.
ಸೊ ಒಂದು ಕಾರ್ ಅಂದ್ರೆ ಏನ್ ಅಟ್ರಿಬ್ಯೂಟ್ಸ್ ಮತ್ತೆ ಅದರಲ್ಲಿ ಮೆಥಡ್ಸ್ ಇರಬೇಕು ಅನ್ನೋ ಒಂದು ಬ್ಲೂ ಪ್ರಿಂಟ್ ಇದೆ. ಈ ಬ್ಲೂ ಪ್ರಿಂಟ್ ನ ಯೂಸ್ ಮಾಡಿ ನಾನು ಒಂದು ಕಾರ್ನ ಕ್ರಿಯೇಟ್ ಮಾಡ್ಬೋದು. ಅದನ್ನ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇದು ಕ್ಲಾಸ್, ಇದು ಆಬ್ಜೆಕ್ಟು, ಅನ್ ಇನ್ಸ್ಟೆನ್ಸ್ ಆಫ್ ಎ ಕ್ಲಾಸ್. ಓಕೆ, ಸೊ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ಇನ್ನೊಂದು ಕಾರ್ ಕ್ರಿಯೇಟ್ ಮಾಡಬೇಕು, ಇಷ್ಟೇ ಸಿಂಪಲ್. ಇನ್ನೊಂದು ಕಾರ್ ಕ್ರಿಯೇಟ್ ಮಾಡಬೇಕು, ಅದು ಸಿಂಪಲ್. ಸೊ ಎಷ್ಟೊಂದು ಕಾರ್ಸ್ನ ಕ್ರಿಯೇಟ್ ಮಾಡ್ಕೊಂಡೆ. ಈಗ ಕಾರ್ ಟೂ ಡಾಟ್ ಡಿಸ್ಪ್ಲೇ ಡೀಟೇಲ್ಸ್ ಅಂದ್ರೆ ನಮಗೆ ಗೊತ್ತು, ಈ ಕಾರ್ದು ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಇದೇ ರೀತಿ ನಂಗೆ ಕಾರ್ ಟು ಡಿಸ್ಪ್ಲೇ ಏನ್ ಬರ್ತಿದೆ ನೋಡಿ, ಇದೇ ರೀತಿ ನಂಗೆ ಕಾರ್ ಒಂದು ಬೇಕಂದ್ರೆ ನಾನು ಏನು ಮಾಡಕ್ ಹೋಗಲ್ಲ. ಇಲ್ಲಿ ಜಸ್ಟ್ ಹಿಂಗ್ ಹಾಕಿ ಲೈಕ್ ಕಮಾಂಡ್ ವಿ ಹಾಕಿ ಕಾರ್ ಒನ್ ಡಾಟ್ ಡಿಸ್ಪ್ಲೇ ಡೀಟೇಲ್ಸ್ ಅಂತ ಕೊಡ್ತೀನಿ. ಸೊ ಅದು ಅದರ ಡಿಸ್ಪ್ಲೇ ಲೈಕ್ ಡೀಟೇಲ್ಸ್ ಡಿಸ್ಪ್ಲೇ ಮಾಡುತ್ತೆ ನೋಡಿ. ಇದರಲ್ಲಿ ನಾವು ಕೋಡ್ನ ಸ್ಟ್ರಕ್ಚರ್ ಮಾಡಿದೀವಿ, ಮಾಡ್ಯುಲಾರಿಟಿ ಇದೆ. ಸೊ ನಾನು ಈ ಫಂಕ್ಷನ್ಸ್ ಎಲ್ಲಾನು ಕಾರ್ ಮೇಲೆ ಮಾತ್ರ ಕಾಲ್ ಮಾಡೋಕ್ಕಾಗೋದು. ಸುಮ್ಮನೆ ಎಲ್ಲೆಲ್ಲಿಂದನೋ ಕಾಲ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಯಾರ್ಯಾರೋ ಏನೇನೋ ಯೂಸ್ ಮಾಡೋಕ್ಕಾಗಲ್ಲ. ಕಾರ್ ಆಬ್ಜೆಕ್ಟ್ ಇದ್ರೆ ಆಬ್ಜೆಕ್ಟ್ ಒಳಗೆ ಮಾತ್ರ ಈ ಫಂಕ್ಷನ್ಸ್ ಕಾಲ್ ಆಗೋದು. ಹ್ಯೂಮನ್ನು ಅವ್ನ ಸ್ಟೇಟಸ್ನ ಅಪ್ಡೇಟ್ ಮಾಡ್ಕೊಂಡ್ರೆ ಬೇರೆ ಬರುತ್ತೆ, ಕಾರ್ ಬೇರೆ ಆಗುತ್ತೆ. ಅದೇ ರೀತಿ ಹ್ಯೂಮನ್ದು ರೆಂಟಲ್ ಪ್ರೈಸ್ನ ಅಪ್ಡೇಟ್ ಮಾಡೋಕ್ಕಾಗಲ್ಲ, ಹ್ಯೂಮನ್ನ ರೆಂಟ್ ಮಾಡೋಕ್ಕಾಗಲ್ಲ. ಸೊ ಹ್ಯೂಮನ್ಗೆ ಆ ಫಂಕ್ಷನ್ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಕಾಲ್ ಮಾಡಿದ್ರು ವರ್ಕ್ ಆಗಲ್ಲ, ಯಾಕಂದ್ರೆ ಆ ಹ್ಯೂಮನ್ ಕ್ಲಾಸ್ ಒಳಗೆ ನಾವು ಡಿಫೈನ್ ಮಾಡಲ್ಲ. ಸೊ ಇಲ್ಲಿ ನೋಡಿ, ನಾವು ಆ ವೇರಿಯೇಬಲ್ಸ್ ಮತ್ತೆ ಆ ಫಂಕ್ಷನ್ಸ್ನ ಒಂದು ಆಬ್ಜೆಕ್ಟ್ ಒಳಗಡೆ ಹಾಕಿ ಪ್ಯಾಕ್ ಮಾಡಿದೀವಿ ಅಂತ ತಿಳ್ಕೊಳ್ಳಿ. ಓಕೆ, ಇದಕ್ಕೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನ ಯೂಸ್ ಮಾಡ್ತೀವಿ. ಸೊ ಇನ್ನೊಂದು ನಿಮ್ಗೆ ಏನು ಹೇಳೋದಂದ್ರೆ, ಅದೇ ಎನ್ಕ್ಯಾಪ್ಸುಲೇಷನ್ ಹೇಳಿದೆ. ಕಾರ್ದು ಕಾರ್ಗೆ ಮಾತ್ರ ಇರುತ್ತೆ, ಹ್ಯೂಮನ್ಗೆ ಮಾತ್ರ ಇರುತ್ತೆ. ಇದು ಕೊಲಾಬ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಕಾರ್ ಕ್ಲಾಸ್ ಬರೀತಾ ಇರ್ತೀನಿ, ಅವಾಗ ನನ್ನ ತಮ್ಮ ಬೈಕ್ ಕ್ಲಾಸ್ ಬರೀತಾನೆ, ಆಮೇಲೆ ಇಂಟಿಗ್ರೇಟ್ ಮಾಡ್ಕೋತೀವಿ. ಇದೆಲ್ಲ ಯೂಸ್ ಇದೆ, ಇದೆಲ್ಲ ನಾವು ಮಾಡಿದ್ರೇ ಅರ್ಥ ಆಗೋದು. ಇವಾಗ ನಿಮಗೆ ಫುಲ್ ತಲೆ ಮೇಲೆ ಹೋಗ್ತಿದೆ, ಲೈಕ್ ಹೋಗಂಗಿಲ್ಲ, ಸಿಂಪಲ್ ಮಾಡಿದ್ದೀನಿ. ಹೋಗ್ತಿದೆ ಅಂದ್ರೂ ತಲೆ ಕೆಡಿಸ್ಕೋಬೇಡಿ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ, ಆಯ್ತಾ. ಸೊ ಇವಾಗ ಕೋಡಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಅದನ್ನ ನಾನು ನಿಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಏನಿತ್ತು ಈಗ ಕಾರ್ ಇತ್ತು ಅಂದರೆ, ಸೊ ಬೇಸಿಕಲಿ ಒಂದು ಕಾರ್ ಇತ್ತು ಅಂದರೆ ಆ ಕಾರ್ಗೆ ನೇಮು ಮತ್ತು ಎಕ್ಸ್ಟ್ರಾ ಡೀಟೇಲ್ಸು, ಅದ್ರ ಜೊತೆ ಅದಕ್ಕೆ ಫಂಕ್ಷನ್ಸು, ಸೊ ಡಿಸ್ಪ್ಲೇ, ಇವೆಲ್ಲ ಫಂಕ್ಷನ್ಸ್ ಇತ್ತು. ಇದನ್ನು ನಾನು ಒಂದೇ ಸಲ ಒಂದೇ ಫೈಲಲ್ಲಿ ಬರೆದ್ಬಿಟ್ಟು ಏನೇನೋ ಮಾಡ್ಬೋದು, ಡಿಸ್ಪ್ಲೇ ಅಪ್ಡೇಟು ಇವೆಲ್ಲ ಫಂಕ್ಷನ್ಸ್ನ ಬರ್ಕೊಂಡು ನಾನು ಯೂಸ್ ಮಾಡ್ಬೋದಾಗಿತ್ತು. ಇವಾಗ ನಾನು ಆಬ್ಜೆಕ್ಟ್ ಓರಿಯೆಂಟೆಡಲ್ಲಿ ಏನು ಮಾಡ್ತೀನಿ, ಸೊ ಆಬ್ಜೆಕ್ಟ್ ಓರಿಯೆಂಟೆಡಲ್ಲಿ ಏನಂದರೆ, ಒಂದು ಕಾರ್ ಅನ್ನೋ ಒಂದು ಕ್ಲಾಸ್ ಮಾಡಿಬಿಡ್ತೀನಿ. ಓಕೆ, ಕಾರ್ ಅನ್ನೋ ಕ್ಲಾಸ್ಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತೀನಿ. ಏನು, ಈ ಪ್ರಾಪರ್ಟೀಸ್ ಇರಬೇಕು ಆ ಕ್ಲಾಸ್ಗೆ, ಅಥವಾ ಆಟ್ರಿಬ್ಯೂಟ್ಸ್ ಇರಬೇಕು, ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಪ್ರಾಪರ್ಟೀಸ್ ಜೊತೆಗೆ ಒಂದು ಫಂಕ್ಷನ್ಸ್ ಇರುತ್ತಲ್ಲ, ಅದನ್ನ ಮೆಥಡ್ಸ್ ಅಂತ ಹೇಳ್ತೀವಿ. ಓಕೆ, ಕ್ಲಾಸ್ ಒಳಗಡೆ ಹಾಕೋ ಎಲ್ಲ ಫಂಕ್ಷನ್ಸು ಮೆಥಡ್ಸು, ನೆನ್ಪಿಟ್ಕೊಳ್ಳಿ. ಸೊ ಬೇಸಿಕಲಿ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಮಲ್ಟಿಪಲ್ ಕಾರ್ಸ್ ಇದ್ರೆ ಇಲ್ಲಿ ಡಿಕ್ಷನರಿ ಯೂಸ್ ಮಾಡಿ ಅದನ್ನ ಆಕ್ಸೆಸ್ ಮಾಡಿ ಪ್ರತಿ ಐ ಡಿ ಯೂಸ್ ಮಾಡಿ ಇವೆಲ್ಲ ಮಾಡ್ತಿದ್ವು. ಇಲ್ಲಿ ಏನಂದ್ರೆ, ಆ ಕಾರ್ದು ಒಂದು ಟೆಂಪ್ಲೇಟ್ ಇದೆ, ಟೆಂಪ್ಲೇಟ್ ಇಂದ ಮಲ್ಟಿಪಲ್ ಕಾರ್ಸ್ನ ರೆಡಿ ಮಾಡ್ಕೋತೀವಿ, C1 C2 C3 ಅಂತ. ಆ ಕಾರ್ ಮೇಲೆ ನಾವು ಏನು ಕಾಲ್ ಮಾಡ್ತೀವಿ, ಒಂದು ಫಂಕ್ಷನ್ನ, ಒಂದು ಮೆಥಡ್ನ, ಆ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ತುಂಬಾನೇ ಸಿಂಪಲ್ಲು. ಅಂಡ್ ಇದನ್ನ ಬಂಡಲ್ ಮಾಡ್ಬಿಟ್ಟಿದೀವಿ. ಕಾರ್ ಫಂಕ್ಷನ್ಸ್ ಎಲ್ಲ ಕಾರ್ ಆಬ್ಜೆಕ್ಟ್ ಒಳಗೆ ಇರುತ್ತೆ, ಹ್ಯೂಮನ್ ಫಂಕ್ಷನ್ಸ್ ಎಲ್ಲ ಹ್ಯೂಮನ್ ಆಬ್ಜೆಕ್ಟ್ ಒಳಗಿರುತ್ತೆ. ಒಂದಕ್ಕೆ ನೀವು ಹೆಂಗೆಂಗೋ ಯೂಸ್ ಮಾಡೋಕ್ಕಾಗಲ್ಲ, ಮ್ಯಾಗಿ ನೂಡಲ್ಸ್ ಥರ, ಈ ಥರ. ಓಕೆ, ಈ ಥರ ಮಾಡಿಬಿಟ್ಟಿದ್ದೀವಿ. ಸೊ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದ್ರ ಜೊತೆ ಇನ್ನೂ ಸಿಂಪಲ್ ಮಾಡಿಸೋದಾದರೆ ನಿಮಗೆ, ಈಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇದರಲ್ಲಿ ಆರ್ಥೋಡಾಕ್ಸ್ ಫ್ಯಾಮಿಲೀಸಲ್ಲಿ ಅಮ್ಮಂದಿರೇ ಅಲ್ವಾ ಎಲ್ಲನೂ ಮಾಡೋದು. ಸೊ ಅಮ್ಮ ಫಸ್ಟು ಸ್ಟಾರ್ಟಿಂಗಲ್ಲಿ ಎಲ್ಲನೂ ಮಾಡಿರ್ತಾರೆ. ನೀವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಿಮ್ಮ ಕ್ಲೀನಿಂಗು, ನಿಮ್ಮ ಫಾರ್ ಎಕ್ಸಾಂಪಲ್ ಇನ್ನೇನೇನು ಮಾಡ್ತಾರೆ, ಕುಕ್ಕಿಂಗು, ಆಮೇಲೆ ವಾಷಿಂಗು ಅಂದರೆ ಬಟ್ಟೆ ವಾಷಿಂಗು, ಇದೆಲ್ಲನೂ ಮಾಡ್ತಾರೆ. ಸೊ ಇದು ಅಷ್ಟೇ ಅಲ್ಲ, ಲೈಕ್ ತುಂಬ ಕೆಲಸ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡ್ತಾನೆ ಇರ್ತಾರೆ. ಇದು ನೀವು ಓದಿ ಒಂದು ಲೆವೆಲ್ಗೆ ಬರೋ ತನಕ ಅಷ್ಟೇ. ನೀವು ಒಂದು ಲೆವೆಲ್ಗೆ ಬಂದಾದ್ಮೇಲೆ ನೀವೇನು ಮಾಡ್ತೀರಾ, ಅಮ್ಮ ನೀವೇ ಎಲ್ಲ ಕೆಲಸ ಮಾಡಬೇಡಿ, ಏನು ಮಾಡ್ತೀರಾ, ಒಂದು ಶೆಫ್ನ ಇಡ್ತೀರಾ. ಸೊ ಶೆಫು ಕುಕ್ಕಿಂಗ್ನ ನೋಡ್ಕೋತಾರೆ. ಅದೇ ರೀತಿ ನೆಕ್ಸ್ಟು ಇನ್ನೊಬ್ರು ಮೇಡ್ ಇಡ್ತೀರಾ. ಓಕೆ, ಮೇಡು ಫಾರ್ ಎಕ್ಸಾಂಪಲ್ ಮನೆ ಕ್ಲೀನ್ ಮಾಡೋದನ್ನ ನೋಡ್ಕೋತಾರೆ. ಅದೇ ರೀತಿ ನೀವು ಹೆಲ್ಪ್ ಮಾಡ್ತೀರಾ, ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನೀವು ನಿಮ್ಮ ಅಮ್ಮಂಗೆ ಏನು ಹೆಲ್ಪ್ ಮಾಡ್ಬೋದು, ಕುಕ್ಕಿಂಗಲ್ಲಿ ಏನೋ ಕಟ್ ಮಾಡ್ಕೊಡೋಕ್ಕೆ ವೆಜಿಟೇಬಲ್ಸ್ನ ಹೆಲ್ಪ್ ಮಾಡ್ತಾನೆ. ಈ ಥರ ಮಾಡಬೇಕಾದ್ರೆ ಈಗ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನೀವೇ ಹೇಳಿ. ಪ್ರೊಸೀಜರಲ್ ಅಂದರೆ ಇದು. ಓಕೆ, ಪ್ರೊಸೀಜರಲ್ ಇದು. ಅದೇ ರೀತಿ ಊಪ್ಸ್ ಇದು, ಊಪ್ಸ್ ಅಲ್ಲ ಊಪು. ಸೊ ಊಪ್ ಇದು. ಸೊ ಬೇಸಿಕಲಿ ಎಲ್ಲ ಕೆಲಸನೂ ಒಬ್ಬರ ಕೈಲೇ ಮಾಡಿಸಿ ಅವ್ರಿಗೆ ಫುಲ್ ಸ್ಟ್ರೆಸ್ ಕೊಟ್ಟು ನಾವೆಲ್ಲ ಕಷ್ಟ ಕೊಡೋ ಬದಲು ಒಬ್ಬೊಬ್ರು ಕೆಲಸ ಅವ್ರವ್ರದ್ದು ಏನೇನೋ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ, ಅದನ್ನ ಮೇಂಟೈನ್ ಮಾಡೋದಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ. ನೋಡಿ ಯಾವ್ದು ಸಿಂಪಲ್ ಅಂತ ಇವಾಗಲಾದ್ರೆ ನಿಮ್ಗೆ ಅರ್ಥ ಆಗಿರಬೇಕು. ಸೊ ಇವಾಗ ಇನ್ನು ಅರ್ಥ ಆಗೋದ್ರ ಜೊತೆಗೆ ನೀವೇನು ಕಲ್ತಿದ್ದೀರಾ ಇದರಲ್ಲಿ, ನೀವು ಒಂದು ಲೆವೆಲ್ಗೆ ಹೋದ್ಮೇಲೆ ನಿಮ್ಮ ಅಮ್ಮ ಏನು ಇಲ್ಲಿವರೆಗೂ ಕೆಲಸ ಮಾಡಿದ್ದಾರೆ ಅವ್ರ ಕೆಲಸನೆಲ್ಲ ಬಿಡಿಸ್ಬಿಟ್ಟು ಅವ್ರನ್ನ ಆರಾಮಾಗಿ ಇರಿಸಿ ಅಂತ ಹೇಳ್ತಾ ಇವಾಗ ಮುಂದೆ ಹೋಗೋದಾದರೆ ನಾವು
ಪ್ರೊಸೀಜರಲ್ಗೂ ಆಬ್ಜೆಕ್ಟ್ ಓರಿಯೆಂಟೆಡ್ಗೂ ಡಿಫ್ರೆನ್ಸ್ನ ಲೈಕ್ ತಿಳ್ಕೊಂಡಿದ್ದೀರಾ, ಯಾಕೆ ಆಬ್ಜೆಕ್ಟ್ ಓರಿಯೆಂಟೆಡು ಸ್ವಲ್ಪ ಅಡ್ವಾಂಟೇಜ್ ಕೊಡುತ್ತೆ ಪ್ರೊಸೀಜರಲ್ ಆದಮೇಲೆ ಅಂತ. ನಾವು ಇವಾಗ ನೋಟ್ಸ್ಗೆ ಹೋಗ್ಬಿಡೋಣ. ನೋಟ್ಸಲ್ಲಿ ಏನಿತ್ತು ಅಂತ ತಿಳ್ಕೊಂಡು, ಹಾಂ, ವಾಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇಸ್ ಎ ಪ್ರೋಗ್ರಾಮಿಂಗ್ ಪ್ಯಾರಾಡೈಮ್ ಅಂದರೆ ಪ್ರಿನ್ಸಿಪಲ್ ಅಂತ ಅನ್ಕೊಳ್ಳಿ, ದಟ್ ಆರ್ಗನೈಸಸ್ ಸಾಫ್ಟ್ವೇರ್ ಡಿಸೈನ್ ಅರೌಂಡ್ ಡೇಟಾ ಆರ್ ಆಬ್ಜೆಕ್ಟ್ಸ್ ರಾದರ್ ದ್ಯಾನ್ ಫಂಕ್ಷನ್ಸ್ ಆ್ಯಂಡ್ ಲಾಜಿಕ್. ನಾನು ಅವಾಗಲೇ ಹೇಳಿದೆ, ನಮ್ಮ ನೂಡಲ್ಸ್ ಕೋಡು ಪ್ರೊಸೀಜರಲ್ಲಿ ಬರೀ ಫಂಕ್ಷನ್ಸು, ಆ ಲಾಜಿಕ್ಕು, ಆ ವೇರಿಯೇಬಲ್ಸು ಇಷ್ಟು ಮಾತ್ರ ಮಿಕ್ಸ್ ಇರುತ್ತೆ. ಬಟ್ ಆಬ್ಜೆಕ್ಟ್ ಓರಿಯೆಂಟೆಡಲ್ಲಿ ನಾವು ಡೇಟಾ ಮತ್ತು ಅದ್ರ ಆ ಡೇಟಾ ಜೊತೆ ಏನೇನು ಮ್ಯಾನಿಪುಲೇಟ್ ಮಾಡೋಕ್ಕೆ ಯೂಸ್ ಮಾಡೋ ಫಂಕ್ಷನ್ಸ್ ಅಥವಾ ಮೆಥಡ್ಸ್ನ ಬಂಡಲ್ ಮಾಡ್ತೀವಿ. ಅದು ಗೊತ್ತು ನಿಮಗೆ. ನೆಕ್ಸ್ಟು, ಇಟ್ ಅಲೋಸ್ ಬೆಟರ್ ಮಾಡ್ಯುಲಾರಿಟಿ ಆ್ಯಂಡ್ ಕೋಡ್ ರಿಯೂಸಿಬಿಲಿಟಿ. ಕೋಡ್ ರಿಯೂಸಿಬಿಲಿಟಿ ಏನು? ಇವಾಗ ನಾನು ಇದರಲ್ಲೇ ತೋರಿಸ್ಬಿಡ್ತೀನಿ ಕೋಡ್ ರಿಯೂಸಿಬಿಲಿಟಿನ. ಈಗ ಕಾರ್ ಅನ್ನೋ ಕ್ಲಾಸ್ ಏನೋ ಮಾಡ್ಕೊಂಡಿದ್ದೀನಿ. ಓಕೆ, ಕಾರ್ ಅನ್ನೋ ಕ್ಲಾಸ್ನ ಮಾಡ್ಕೊಂಡಾದ್ಮೇಲೆ ಈಗ ಇನ್ನೊಂದೇನೋ ನಾನು ತರಬೇಕು, ಏನೋ ಎಲೆಕ್ಟ್ರಿಕ್ ಕಾರ್ ಅಂತ. ಎಲೆಕ್ಟ್ರಿಕ್ ಕಾರ್ಗೂ ಇದೇ ಡೀಟೇಲ್ಸ್ ಇರುತ್ತೆ ಅಲ್ವಾ? ಮತ್ತೆ ಫಸ್ಟಿಂದ ಟೈಪ್ ಮಾಡೋದು ಬೇಡ. ನೀವು ಈ ಕಾರಲ್ಲಿ ಏನೇನು ವೇರಿಯೇಬಲ್ಸ್ ಇದೆಯೋ ಅದನ್ನು ಎಲೆಕ್ಟ್ರಿಕ್ ಕಾರ್ ಕೊಡು ಅನ್ನೋಕ್ಕೆ ಇನ್ಹೆರಿಟೆನ್ಸ್ನ ಯೂಸ್ ಮಾಡ್ಬೋದು. ಈಗ ನಿಮ್ಮ ಅಪ್ಪ ಅಮ್ಮಂಗೆ ಏನೋ ಒಂದು ಫೀಚರ್ಸ್ ಇರುತ್ತೆ, ಅದು ನಿಮಗೂ ಫೀಚರ್ ಇನ್ಹೆರಿಟ್ ಆಗಿರುತ್ತೆ ನೋಡಿ, ಅಂದರೆ ನಿಮಗೂ ಬಂದಿರುತ್ತೆ ನೋಡಿ ಹೈರಾರ್ಕಿಲಿ. ಅದೇ ರೀತಿ ನಿಮ್ಮ ಕಾರಲ್ಲಿ ಏನಿದೆಯೋ ಆ ಫೀಚರ್ಸ್ ಎಲ್ಲ, ಆ ಮೆಥಡ್ಸ್ ಎಲ್ಲ ನನಗೆ ಎಲೆಕ್ಟ್ರಿಕ್ ಕಾರಲ್ಲೂ ಬೇಕು. ಅದ್ರ ಜೊತೆಗೆ ಏನೇನೋ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀನಿ. ಈಗ ನಮ್ಮ ಅಪ್ಪ ಪೊಲೀಸು, ನಾನು ಇಂಜಿನಿಯರ್ ಅಲ್ವಾ, ನಾನು ಏನೋ ಚೇಂಜ್ ಆಗಿದ್ದೀನಿ. ಬಟ್ ದೆನ್ ಅವ್ರು ಹೇಗೆ ನಡೀತಾರೆ ಅದೇ ಥರ ನಾನು ನಡೆಯೋದು, ಅವ್ರು ಹೇಗೆ ಮಾತಾಡ್ತಾರೆ ಅದೇ ಥರ ನಾನು ಮಾತಾಡೋದು. ಸೊ ಅಲ್ಲಿ ಇನ್ಹೆರಿಟ್ ಮಾಡ್ಕೋತಾ ಇದ್ದೀವಿ ಫೀಚರ್ಸ್ನ, ಅದನ್ನು ಸಹ ಕೋಡಲ್ಲಿ ಮಾಡ್ಬೋದು. ಲೈಕ್ ತುಂಬಾ ಸಿಂಪಲ್. ಪೈಥನಲ್ಲಿ ನಾನು ಇವಾಗೇನಿದೆಲ್ಲ ನೆನ್ಪಿಟ್ಕೊಬೇಡಿ, ನಾನು ತೋರಿಸ್ಕೊಡ್ತಾ ಇರೋದಷ್ಟೇ. ಎಲೆಕ್ಟ್ರಿಕ್ ಕಾರ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಕ್ರಿಯೇಟ್ ಮಾಡಬೇಕಾದ್ರೆ ಇದಕ್ಕೆ ಕಾರ್ ಅಂತ ಪಾಸ್ ಮಾಡಿದ್ರೆ ಈ ಒಂದು ಎಲೆಕ್ಟ್ರಿಕ್ ಕಾರ್ ಒಳಗೆ ಈ ಕಾರ್ದು ಎಲ್ಲ ಫೀಚರ್ಸ್ ಆ್ಯಂಡ್ ಮೆಥಡ್ಸ್ ಬಂದ್ಬಿಟ್ಟಿರುತ್ತೆ. ಅಷ್ಟೇ ಸಿಂಪಲ್, ತುಂಬಾ ಸಿಂಪಲ್ ನೋಡಿ. ಕೋಡ್ ರಿಯೂಸಿಬಿಲಿಟಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಇವಾಗ ಕ್ಲಿಯರ್ ಮಾಡೋಣ ಇದೆಲ್ಲ. ನಾನು ಚಾಲೆಂಜಸ್ ಎಲ್ಲ ಮಾಡ್ಬೇಕಾದ್ರೆ ಮುಂದೆ ಇನ್ಹೆರಿಟೆನ್ಸ್ ಹೇಳ್ಕೊಡ್ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಬಟ್ ಇವಾಗ ಮೇನೇನು ಪ್ರೊಸೀಜರಲ್ ವರ್ಸಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ನಿಮ್ಗೆ ಅರ್ಥ ಆಯಿತು. ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಟೈಮ್ ಇಟ್ಕೊಳ್ಳುತ್ತೆ. ಇದು ಆಗಲೇ ಅರೌಂಡ್ 22 ಮಿನಿಟ್ಸ್ ಆಗಿದೆ ಅನಿಸುತ್ತೆ ವಿಡಿಯೋ. ಓಕೆ, ನೆಕ್ಸ್ಟು ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಈಗ ಕ್ಲಾಸ್ ಮತ್ತು ಆಬ್ಜೆಕ್ಟ್ಸ್ಗೂ ಲೈಕ್ ನಾನು ಸುಮ್ಮನೆ ಏನೇನೋ ಹೇಳಿದ್ದೀನಿ ಟೆಂಪ್ಲೇಟ್ ಅದೆಲ್ಲ ಅಂತ. ಕ್ಲಾಸ್ ಮತ್ತು ಆಬ್ಜೆಕ್ಟ್ಸ್ ಅಂದರೆ ಆ್ಯಕ್ಚುಲಿ ಏನು ಅಂತ ನೀವು ತಿಳ್ಕೊಬೇಕು. ಓಕೆ, ಕ್ಲಾಸ್ ಇಸ್ ಅ ಬ್ಲೂ ಪ್ರಿಂಟ್ ಫಾರ್ ಕ್ರಿಯೇಟಿಂಗ್ ಆಬ್ಜೆಕ್ಟ್ಸ್. ಓಕೆ, ಇದನ್ನು ನಾನು ನಿಮಗೆ ಕ್ವೆಶ್ಚನ್ ಪೇಪರ್ದೇ ತೊಗೊಳ್ಳೋಣ. ಓಕೆ, ಕ್ವೆಶ್ಚನ್ ಪೇಪರು ಮತ್ತು ಇದು ಅಲ್ವಾ. ಫಸ್ಟು ನೀವು ಬ್ಲೂ ಪ್ರಿಂಟ್ನ ತೊಗೋತೀರಾ. ಬ್ಲೂ ಪ್ರಿಂಟಲ್ಲಿ ಏನಿರುತ್ತೆ, ಯಾವ ಕ್ವಶನಿಂದ ಲೈಕ್ ಯಾವ ಚಾಪ್ಟರಿಂದ ಎಷ್ಟು ಕ್ವಶನ್ಸ್ ಬರುತ್ತೆ, ಈ ಥರ ಎಲ್ಲ ಇರ್ತಿತ್ತು ನೋಡಿ 10th ಅಥವಾ 12th ನಾವು ಬ್ಲೂ ಪ್ರಿಂಟ್ ಕೇಳ್ತಾ ಇದ್ವಿ ಟೀಚರ್ಸ್ನ. ಸೊ ಇದರಲ್ಲಿ ಇರುತ್ತೆ. ಸೊ ಇದನ್ನ ನಾವು ಟೆಂಪ್ಲೇಟ್ ಅಂತಲೂ ಸಹ ಕರಿಬೋದು. ಓಕೆ, ಟೆಂಪ್ಲೇಟ್ ಅಂದರೆ ಈ ಜಾಗಕ್ಕೆ ಇದು ಬರುತ್ತೆ, ಈ 2 ಕ್ವಶನ್ ಈ ಚಾಪ್ಟರಿಂದ ಬರುತ್ತೆ, ಈ ಥರ ಇದು ಬಿಡುತ್ತೆ. ಯಾವ ಕ್ವಶನ್ ಅಂತ ಗೊತ್ತಿಲ್ಲ. ಈಗ ನೀವು ಇದರಿಂದ 3 ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಲೈಕ್ ಯಾವ್ದಾದ್ರು ಒಂದು ಯೂನಿವರ್ಸಿಟಿಲಿ ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡು ಅವರು Q1, Q2 ಆ್ಯಂಡ್ Q3 ಅನ್ನೋ 3 ಕ್ವೆಶನ್ ಪೇಪರ್ನ ಮಾಡ್ತಾರೆ. ಈಗ 3 ಕ್ವೆಶನ್ ಪೇಪರ್ ಮಾಡೋಕ್ಕೂ ಸೇಮ್ ಟೆಂಪ್ಲೇಟ್ನ ಯೂಸ್ ಮಾಡ್ತಾರೆ. ಟೆಂಪ್ಲೇಟ್ ಸೇಮೇ, ಕ್ವೆಶನ್ ಪೇಪರ್ಸ್ ಡಿಫ್ರೆಂಟು. ಇದನ್ನು ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡೋದಾದರೆ ಇನ್ಸ್ಟೆನ್ಸ್ ಅಂತಲೂ ಹೇಳ್ಬೋದು. ಓಕೆ, ಪ್ರತಿಯೊಂದು ಕ್ವೆಶನ್ ಪೇಪರು ಸಹ ಒಂದು ಇನ್ಸ್ಟೆನ್ಸ್ ಆಫ್ ಟೆಂಪ್ಲೇಟ್. ಈ ಒಂದು ಟೆಂಪ್ಲೇಟಿಂದ ಕ್ರಿಯೇಟ್ ಮಾಡಿರೋ ಕ್ವೆಶನ್ ಪೇಪರ್ಗಳು ಇವು. ಇದು ಅರ್ಥ ಆಯಿತು ಅಲ್ವಾ? ಇದೇ ಅನಾಲಜಿನ ಯೂಸ್ ಮಾಡಿ ಕ್ಲಾಸ್ ಅನ್ನೋದು ಒಂದು ಟೆಂಪ್ಲೇಟು. ಈ ಟೆಂಪ್ಲೇಟಿಂದ ನಾವು ಆಬ್ಜೆಕ್ಟ್ 1, ಆಬ್ಜೆಕ್ಟ್ 2, ಆಬ್ಜೆಕ್ಟ್ 3 ಅಂತ ಮಾಡ್ಕೋತೀವಿ. ಇವೆಲ್ಲ ಏನು ಆಬ್ಜೆಕ್ಟ್ಸು. ಓಕೆ, ಸೊ ಒಂದು ಟೆಂಪ್ಲೇಟಿಂದ ಕ್ರಿಯೇಟ್ ಮಾಡಿರೋಂಥ ಒಂದು ಇನ್ಸ್ಟೆನ್ಸ್ನ ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಒಂದು ಕ್ಲಾಸಿಂದ ಕ್ರಿಯೇಟ್ ಮಾಡಿರೋಂಥ ಇನ್ಸ್ಟೆನ್ಸ್ನ ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇವಾಗ ಕ್ಲಾಸ್ಗೂ ಆಬ್ಜೆಕ್ಟ್ಗೂ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ನಾನು ಈಗ ಪ್ರೋಗ್ರಾಮೆಟಿಕಲ್ ಎಕ್ಸಾಂಪಲ್ ನಿಮಗೆ ಕ್ಲಾಸ್ ಕಾರ್ ತೋರಿಸಿದೆ ಅಲ್ವಾ, ಅದೇ ರೀತಿ ಕ್ಲಾಸ್ ಹ್ಯೂಮನ್ ಅಂತ ತಗೋತೀನಿ ಅಂತ ಅನ್ಕೊಳ್ಳಿ. ಒಂದು ಹ್ಯೂಮನ್, ಈ ಕ್ಲಾಸ್ದು ನಿಮ್ಮ ಸಿಂಟ್ಯಾಕ್ಸ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಹ್ಯೂಮನ್ ಅನ್ನೋ ಒಂದು ಕ್ಲಾಸ್ ಇದೆ ಅಂತ ಅನ್ಕೊಳ್ಳಿ. ಆ ಹ್ಯೂಮನ್ಗೆ ಏನೇನಿರುತ್ತೆ? ಫಾರ್ ಎಕ್ಸಾಂಪಲ್ ಅವ್ರ ಜೆಂಡರ್ ಇರುತ್ತೆ, ಜೆಂಡರ್ ಆದಮೇಲೆ ಏಜ್ ಇರುತ್ತೆ, ಅದಾದಮೇಲೆ ಏನೋ ಹೈಟು ವೆಯ್ಟು ಏನೇನೋ ಇರುತ್ತೆ, ಈ ಥರ ಅಟ್ರಿಬ್ಯೂಟ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಹಿಂಗಿರಬೇಕಾದ್ರೆ ಇದು ನಿಮಗೆ ಒಂದು ಟೆಂಪ್ಲೇಟು. ಯಾವುದೇ ಹ್ಯೂಮನ್ ಕ್ರಿಯೇಟ್ ಆದರೂ ಒಂದು ಜೆಂಡರ್ ಇರಬೇಕು, ಒಂದು ಏಜ್ ಇರಬೇಕು, ಹೈಟ್ ಇರಬೇಕು. ಸೊ ಇವಾಗ ಒಂದು ಹ್ಯೂಮನ್ನ ಕ್ರಿಯೇಟ್ ಮಾಡೋಣ. ಹ್ಯೂಮನ್ ಏನು? ಚಂದನ್ ಒಬ್ಬ ಹ್ಯೂಮನ್ನು. ಓಕೆ, ಚಂದನ್ ಈಕ್ವಲ್ಸ್ ಹ್ಯೂಮನ್ ಅಂತ ತಗೋತೀನಿ. ಓಕೆ, ಇದನ್ನೆಲ್ಲೋ ನೋಡಿದ್ರಿ, ಎಲ್ಲಿ ನೋಡಿದ್ರಿ? ಒಂದು ಸೆಟ್ ಕ್ರಿಯೇಟ್ ಮಾಡಬೇಕು, ಖಾಲಿ ಸೆಟ್ ಅಂದರೆ ಎಸ್ ಈಕ್ವಲ್ಸ್ ಸೆಟ್ ಅಂತ ಮಾಡ್ತಿದ್ರಿ ನೋಡಿ. ಸೆಟ್ ಇಸ್ ಅ ಕ್ಲಾಸ್.
ತುಂಬಾನೇ ಸಿಂಪಲ್. ನೋಡಿ, ಸೆಟ್ ಒಂದು ಕ್ಲಾಸ್, ಅದಾದ್ಮೇಲೆ ಅದ್ರ ಜೊತೆ ಏನೇನೋ ಮೆಥಡ್ಸ್ ಎಲ್ಲ ಹಾಕಿ ಮಾಡಿದ್ರಿ, ಅದನ್ನ ನೆನ್ಪಿಟ್ಕೊಳ್ಳಿ. ಅದು ಮತ್ತೆ ಬರೋಣ ಅಲ್ಲಿಗೆ. ಸೊ ಅದೇ ರೀತಿ ನಾನು ಚಂದನ್ನ ಕ್ರಿಯೇಟ್ ಮಾಡ್ತೀನಿ ಹ್ಯೂಮನ್ ಕ್ಲಾಸ್ದು. ಓಕೆ, ಅದೇ ರೀತಿ ನಾನು ದರ್ಶನ್ ಮಾಡ್ಬೋದು. ದರ್ಶನ್ನ ಹ್ಯೂಮನ್ ಕ್ಲಾಸಿಂದ ಮಾಡ್ತೀನಿ. ಅಂದ್ರೆ ಇಲ್ಲಿ ನಾವು ಪ್ಯಾರಾಮೀಟರ್ಸ್ ಹಾಕ್ಬೇಕಾಯ್ತಾ, ನೀವು ಇಲ್ಲಿ ಜೆಂಡರ್ ಏಜ್ ಎಲ್ಲ ತಗೋಬೇಕಾದ್ರೆ, ಇದು ಸದ್ಯಕ್ಕೆ ನಾವು ಹ್ಯೂಮನ್ ನ ಕ್ರಿಯೇಟ್ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಚಂದನ್ ಮತ್ತೆ ದರ್ಶನ್ ಏನು, ಇವು ಆಬ್ಜೆಕ್ಟ್ಸ್. ಇದು ಕ್ಲಾಸು, ಹ್ಯೂಮನ್ ಅನ್ನೋದು ಕ್ಲಾಸು, ಈ ಚಂದನ್ ದರ್ಶನ್ ಅನ್ನೋದು ಆಬ್ಜೆಕ್ಟ್ಸ್. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಇದ್ರಲ್ಲಂತೂ. ಓಕೆ, ಇವಾಗ ನಾನು ನೋಟ್ಸ್ಗೆ ಹೋಗೋಣ ಮತ್ತೆ. An object is an instance of a class. Each object has its own attributes. ಅಂದ್ರೆ ಈಗ ಚಂದಂದು ಏಜು 22. ಓಕೆ, ಚಂದಂದು ಏಜು 22, ದರ್ಶನ್ ಏಜ್ ಏನು 20. ಚಂದಂದು ಹೈಟು 6 ಫೀಟು, ದರ್ಶನ್ ಏಜ್ ಏನು 6'1". ಸೊ ಈ ರೀತಿ ಬೇರೆ ಬೇರೆ ಲೈಕ್ ಅಟ್ರಿಬ್ಯೂಟ್ಸ್ ಡಿಫ್ರೆಂಟ್ ಆಗುತ್ತೆ. ಓಕೆ, ಪ್ರತಿಯೊಂದು ಆಬ್ಜೆಕ್ಟ್ಗೂ. ಈಗ ಕಾರ್ ಅನ್ನೋ ಕ್ಲಾಸ್ ಇದ್ರೆ ಅದರಲ್ಲಿ ಆಡಿ, ಬೆನ್ಸ್, BMW ಈ ರೀತಿ ಕಾರ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಅವ್ರದ್ದು ಡಿಸೈನ್ಸ್ ಬೇರೆ ಇರುತ್ತೆ, ಅವು ಹೋಗುವಂತ ಸ್ಪೀಡ್ ಬೇರೆ ಇರುತ್ತೆ, ಆಕ್ಸಿಲರೇಷನ್ ಬೇರೆ ಇರುತ್ತೆ, ಈ ರೀತಿ ಎಲ್ಲ ಬೇರೆ ಇರುತ್ತೆ ಅಲ್ವಾ. ಸೊ ಆಬ್ಜೆಕ್ಟ್ಸ್ ಅಲ್ಲಿ ಆ ಒಂದು ಅಟ್ರಿಬ್ಯೂಟ್ಸ್ ಬೇರೆ ಇರ್ಬೋದು, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ ಓಕೆ ಸೊ ಇವಾಗ ನಾನು ನೋಟ್ಸ್ ಬರೋದಾದ್ರೆ, ಸೊ ಇಲ್ಲೂ ನೋಡಿ, ಇಲ್ಲೂ ಕೊಟ್ಟಿದ್ದಾರೆ ಕಾರ್ ಅನ್ನೋದಿದೆ, ಅಟ್ರಿಬ್ಯೂಟ್ಸ್ ಇವು. ಸೊ ಬ್ರ್ಯಾಂಡು, ಮಾಡೆಲ್, ಇದೆಲ್ಲ ಅಟ್ರಿಬ್ಯೂಟ್ಸ್, ಪ್ರಾಪರ್ಟೀಸ್, ಇನ್ಸ್ಟೆನ್ಸ್ ವೇರಿಯೇಬಲ್ಸ್, ಇದೆಲ್ಲ ಒಂದೇ, ನೆನಪಲ್ಲಿ ಇಟ್ಕೊಳ್ಳಿ. ಈಗ ಅಟ್ರಿಬ್ಯೂಟ್ಸ್ ಏನು ಅಂತ ಗೊತ್ತಾಯ್ತು. ಇದು ಮೆಥಡ್, ಬಿಹೇವಿಯರ್ ಕೊಡ್ಬೇಕಲ್ವಾ. ಕಾರ್ ಅನ್ನೋ ಕ್ಲಾಸ್ಗೆ ಏನೋ ಒಂದು ಬಿಹೇವಿಯರ್ ಕೊಡಬೇಕು. ಸೊ ಇಲ್ಲಿ ಡಿಸ್ಪ್ಲೇ ಇನ್ಫೋ ಅಂತ ಕೊಟ್ರೆ ಅದೊಂದು ಫಂಕ್ಷನ್. ಈ ಫಂಕ್ಷನ್ ಆ ಕಾರ್ ಯಾವ ಬ್ರ್ಯಾಂಡು ಮತ್ತೆ ಮಾಡೆಲ್ ಅಂತ ಹೇಳುತ್ತೆ. ಈಗ ನೀವು ಏನಾರು ಮಾಡ್ಬೋದು, ಇಲ್ಲಿ ಕಾರ್ನ ಸ್ಟಾರ್ಟ್ ಅನ್ನೋ ಒಂದು ಫಂಕ್ಷನ್ ಹಾಕ್ಬಿಟ್ಟು ಕಾರ್ ಇಸ್ ಸ್ಟಾರ್ಟಿಂಗ್ ಅಂತ ಪ್ರಿಂಟ್ ಮಾಡಿದ್ರೆ ಅದು ಒಂದು ಮೆಥಡ್ ಕಾರ್ಗೆ, ಅದು ಒಂದು ಬಿಹೇವಿಯರ್ ಆ ಕಾರ್ ಅನ್ನೋ ಒಂದು ಕ್ಲಾಸ್ಗೆ. ಓಕೆ, ಸೊ ಇವಾಗ ಏನೇನು ಅರ್ಥ ಮಾಡ್ಕೊಂಡ್ರಿ, ಕ್ಲಾಸ್ ಅರ್ಥ ಮಾಡ್ಕೊಂಡ್ರಿ, ಲೈಕ್ ಕ್ಲಾಸ್ ಅಂದ್ರೆ ಏನಂತ, ಅದಾದ್ಮೇಲೆ ಆಬ್ಜೆಕ್ಟ್ ಈ ತರ ಕ್ರಿಯೇಟ್ ಮಾಡೋದು. ಸೊ ಕ್ರಿಯೇಟಿಂಗ್ ಏನ್ ಆಬ್ಜೆಕ್ಟ್, ನೋಡಿ, ಮೈ ಕಾರ್ ಇಸ್ ಇಕ್ವಲ್ ಟು ಕಾರ್ ಅಂತ ಹಾಕಿ ಒಳಗಡೆ ಪಾಸ್ ಮಾಡೋದು. ಇವೆಲ್ಲ ನೀವು ಅರ್ಥ ಮಾಡ್ಕೋಲಿ, ಇನ್ನ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೋತೀರಾ. ಇಲ್ಲಿ ನೀವು ಆಕ್ಚುಯಲ್ ಆಗಿ ಕ್ಲಾಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ, ಆಬ್ಜೆಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ, ನೆಕ್ಸ್ಟ್ ಅಟ್ರಿಬ್ಯೂಟ್ಸ್ ಅಂತ, ಇನ್ಸ್ಟೆನ್ಸ್ ವೇರಿಯೇಬಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಅದಾದ್ಮೇಲೆ ಏನ್ ತಿಳ್ಕೊಂಡಿದ್ದೀರಾ, ಡಿಸ್ಪ್ಲೇ ಇನ್ಫೋ ಅಂದ್ರೆ ಯಾವ್ದಾದ್ರು ಒಂದು ಮೆಥಡ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ. 4 ಕೀವರ್ಡ್ಸ್ ಈ ವಿಡಿಯೋಯಿಂದ ನೀವು ತಗೊಂಡು ಹೋದ್ರೆ ಅಷ್ಟೇ ಸಾಕು, ಬೇಕಾದಷ್ಟು ಕಲ್ತಿದ್ದೀರಾ ಅಂತ. ಈ ನೋಟ್ಸ್ನ ಸಹ ನೀವು ರೆಫರ್ ಮಾಡಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಓಕೆ ಓಕೆ 1 ಸೆಕೆಂಡ್. ಯಾ, ಲ್ಯಾಪ್ಟಾಪ್ ಯಾಕೋ ಸ್ಲೋ ಆಗ್ಬಿಟ್ಟು ಹ್ಯಾಂಗ್ ಆಗೋಗಿತ್ತು. ಸೊ ಮತ್ತೆ ರೆಸ್ಯೂಮ್ ಮಾಡೋದಾದ್ರೆ, ನೆಕ್ಸ್ಟ್ ಅಟ್ರಿಬ್ಯೂಟ್ಸ್ ಅವಾಗಲೇ ಕಲ್ತಿದ್ದೀರಾ. ಇದನ್ನ ನಾವು ಕೋಡಲ್ಲಿ ನಾನು ತೋರಿಸ್ಬಿಡ್ತೀನಿ ಹೇಗೆ ನೀವು ಆ್ಯಕ್ಚುಲಿ ಅಟ್ರಿಬ್ಯೂಟ್ಸ್ ಎಲ್ಲಾನು ಕ್ರಿಯೇಟ್ ಮಾಡ್ಬೋದು ಅಂತ. ನಾನು ನಿಮಗೆ ತೋರಿಸೋದಾದ್ರೆ, ಲೈಕ್ ಲೆಟ್ಸ್ ಗೋ ಟು VS ಕೋಡ್. ಓಕೆ, ಓಪನ್ ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ಕ್ಲಾಸ್ ಹ್ಯೂಮನ್ ಅಂತ ಒಂದು ಹ್ಯೂಮನ್ದು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನೀವೇನು ಮಾಡ್ತೀರಿ, ಈಗ ಫಂಕ್ಷನ್ಗೆ ಏನು ಮಾಡ್ತೀರಿ, ಡೆಫ್ ಅಂತ ಮಾಡ್ತೀರಿ, ನೀವು ಡಿಫೈನ್ ಅಂತ. ಅದೇ ರೀತಿ ಕ್ಲಾಸ್ ಅಂತ ತಗೋತೀನಿ. ಓಕೆ, ಕಾಣಿಸ್ತಿಲ್ಲ ಅಂದರೆ ನಾನು ಸೈಜ್ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, 35 ಇಡೋಣ. ಓಕೆ, ನೋಡಿ, ಕ್ಲಾಸ್ ಅಂತ ಕೊಟ್ಟು ಸ್ಪೇಸ್ ಕೊಟ್ಟು ಆ ಕ್ಲಾಸ್ ನೇಮ್ ಏನು, ಹ್ಯೂಮನ್ ಅನ್ನೋ ಕ್ಲಾಸ್ ಮಾಡ್ತಾ ಇದ್ದೀರಾ. ಅದಾದಮೇಲೆ ಕಾಲನ್ ಹಾಕಿ ನೆಕ್ಸ್ಟ್ ಹೋಗ್ತೀರಾ. ಸೊ ಖಾಲಿ ಕ್ಲಾಸ್ ಏನು ಇಲ್ಲ ಅಂದರೆ ಇಲ್ಲಿ ಪಾಸ್ ಅಂತ ಇಟ್ಕೊಂಡಿರಿ. ಓಕೆ, ಈ ಪಾಸ್ ಅನ್ನೋದು ಬೇಕು, ಯಾಕಂದ್ರೆ ಇದನ್ನ ಓಪನ್ ಮಾಡಾದ್ಮೇಲೆ ಕ್ಲೋಸ್ ಮಾಡಲಿಲ್ಲ ಅಂದರೆ ಅಲ್ಲಿ ಎರರ್ ಕೊಡುತ್ತೆ. ಸೊ ಅದಕ್ಕೆ ಪಾಸ್ ಅಂತ ಹಾಕಿದ್ರೆ ಇದು ಏನೂ ಆಗಲ್ಲ, ಒಂದು ಹ್ಯೂಮನ್ ಕ್ಲಾಸ್ ಅನ್ನೋದು ಏನೋ ಇದೆ ಅಂತ ಇಟ್ಕೊಂಡಿದೆ. ಓಕೆ, ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಈಗ ನಿಮಗೆ ಈ ಡೆಫಿನಿಟ್ ಇದೆಲ್ಲ ಗೊತ್ತಿಲ್ಲ ಅಂದರೆ ತಲೆಗೆಡ್ಸ್ಕೊಬೇಡಿ. ಓಕೆ, ಸೆಲ್ಫ್ ನೇಮ್ ಅಂತ ಏನೋ ತಗೋತೀನಿ, ಸೆಲ್ಫ್ ಡಾಟ್, ಇದು ಏನು ನೀವು ತಲೆಗೆಡ್ಸ್ಕೊಬೇಡಿ. ಇವಾಗ ಏನು ಮಾಡ್ತಿದ್ದಾನೆ ಅಂತ ಅರ್ಥ ಆಗಲಿಲ್ಲ ಅಂದರೆ, ಬೇಸಿಕಲಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದೆ, ಆ ಕ್ಲಾಸ್ಗೆ ನೇಮ್ ಅಟ್ರಿಬ್ಯೂಟ್ ಇರುತ್ತೆ. ಸೊ ಒಬ್ಬ ಹ್ಯೂಮನ್ ಅನ್ನೋ ಕ್ಲಾಸ್ ಇದೆ. ಸೊ ಹ್ಯೂಮನ್ಗೆ ಅವನಿಗೆ ನೇಮ್ ಅನ್ನೋ ಒಂದು ಪ್ರಾಪರ್ಟಿ, ಅಟ್ರಿಬ್ಯೂಟ್, ಇನ್ಸ್ಟೆನ್ಸ್ ವೇರಿಯೇಬಲ್ ಇರುತ್ತೆ. ಇಷ್ಟು ಮಾಡಕ್ಕೆ ಇಷ್ಟನ್ನು ಮಾಡ್ತೀವಿ. ನೆಕ್ಸ್ಟ್ ಇದ್ರ ಒಳಗಡೆ ನೀವು ಏನೇ ಫಂಕ್ಷನ್ ಬರೆದ್ರು ಅಂದರೆ, ನೋಡಿ, ಇದಾದ್ಮೇಲೆ ಇಂಡೆಂಟೇಷನ್ ಇಲ್ಲಿದೆ, ಎಲ್ಲ ಇಲ್ಲಿದೆ. ಸೊ ಈ ಕಡೆ ಬರೆದ್ಬಿಟ್ರೆ ಮೇನ್ ಫೈಲಲ್ಲಿ ಆಕ್ಸೆಸಿಬಲ್ ಆಗ್ಬಿಡುತ್ತೆ. ಈ ಕ್ಲಾಸ್ ಒಳಗಡೆ ಬರಬೇಕು ಅಂದರೆ ಪೈಥಾನಲ್ಲಿ ಏನು ಮುಖ್ಯ, ಇಂಡೆಂಟೇಷನ್. ಸೊ ಡೆಫ್ ಅಂತ ಹಾಕಿ ಹ್ಯೂಮನ್ದು, ಸೊ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಏನು ಮಾಡ್ಬೋದು, ವಾಕ್ ಅಂತ ಕೊಡ್ಬೋದು ಅಲ್ವಾ. ಸೊ ವಾಕ್ ಅಂತ ಯಾರು ಕಾಲ್ ಮಾಡಿದ್ರೆ ಈ ಫಂಕ್ಷನ್ಸ್ ಒಳಗಡೆ ಎಲ್ಲ ಸೆಲ್ಫ್ ಇರಬೇಕು, ಮೆಥಡ್ಸ್ ಆಗಿದ್ರೆ ಅದು. ಈ ಸೆಲ್ಫ್ ಅನ್ನೋದು ಫಸ್ಟ್ ಇದಾಗಿರಬೇಕು. ಅದೆಲ್ಲ ಏನಕ್ಕೆ, ಅದೆಲ್ಲ ಮುಂದೆ ಹೇಳ್ಕೊಡ್ತೀನಿ. ಅವನಿಗೆ ಕ್ಲಾಸ್ ಹೆಂಗೆ ಕ್ರಿಯೇಟ್ ಮಾಡೋದು ಒಂದು ಸಿಂಟ್ಯಾಕ್ಸ್ ಸ್ವಲ್ಪ ತಲೆಗೆ ಹೋಗ್ಲಿ ಅಂತ ಅಷ್ಟೇ. ಸೊ ಡೆಫ್ ವಾಕ್ ಅಂತ ಕೊಟ್ಟರೆ ನಾನು ಪ್ರಿಂಟ್ ಮಾಡಬೇಕದು ಐ ಆಮ್, ಅಥವಾ ಏನು ಮಾಡೋಣ, ಸೆಲ್ಫ್ ಡಾಟ್ ನೇಮ್ ಅನ್ನೋದು ಮಾಡೋಣ. ಇಲ್ಲಿ ಸೆಲ್ಫ್ ಡಾಟ್ ನೇಮ್ ಅಂದರೆ ಈ ಸೆಲ್ಫ್ ಅಂದರೆ ಏನು, ಈ ಆಬ್ಜೆಕ್ಟ್ದು
ಓಕೆ, ಈಗ ಹ್ಯೂಮನ್ ಕ್ಲಾಸಿಂದ ನೀವು ದರ್ಶನ್ನು, ಚಂದನ್ನು, ಅನನ್ಯ ಏನಾದರೂ ಮಾಡ್ಕೊಳ್ತಾ ಹೋಗ್ಬೋದಲ್ವಾ? ಈ ಥರ ಮಾಡಬೇಕಾದ್ರೆ ಆ ದರ್ಶನ್ ಕ್ಲಾಸ್‌ದು ನೇಮ್‌ನ ತಗೊಳಕ್ಕೆ, ಅಥವಾ ದರ್ಶನ್ ಆಬ್ಜೆಕ್ಟ್‌ದು ನೇಮು. ಈಗ ಅನನ್ಯ ಅಂತ ಕಾಲ್ ಮಾಡಿದ್ರೆ ಅನನ್ಯಾದು ನೇಮು, ಚಂದನ್ ಕಾಲ್ ಮಾಡಿದ್ರೆ ಚಂದನ್‌ದು ನೇಮ್ ತಗೋಬೇಕು. ಸೊ ಸೆಲ್ಫ್ ಡಾಟ್ ನೇಮ್ ಇಸ್ ವಾಕಿಂಗ್ ಅಂತ ಕೊಡ್ತೀನಿ. ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ಇವಾಗ ಅರ್ಥ ಆಗಲಿಲ್ಲ ಅಂದರೆ ತಲೆಗೆಡ್ಸ್ಕೊಬೇಡಿ. ನಾನು ಸೆಲ್ಫ್ ಅಂದ್ರೆ ಏನು, ಇನಿಟ್ ಅಂದ್ರೆ ಏನು, ಯಾಕೆ ಹಿಂಗೆ ಸೆಲ್ಫ್ ಆಗ್ತೀವಿ, ಇದೆಲ್ಲ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಬೇಸಿಕಲಿ ನಾನು ಕ್ಲಾಸ್ ಕ್ರಿಯೇಟ್ ಮಾಡ್ತಿದ್ದೀನಿ, ಅದರಲ್ಲಿ ಒಂದು ಆಟ್ರಿಬ್ಯೂಟ್ ಇಟ್ಟಿದ್ದೀನಿ, ಒಂದು ಬಿಹೇವಿಯರ್, ಒಂದು ಮೆಥಡ್ ಇಟ್ಟಿದ್ದೀನಿ. ಓಕೆ, ಇದು ಇಷ್ಟು ಗೊತ್ತಾಯಿತು ಅಂತ ಅನ್ಸುತ್ತೆ. ಈಗ ಹ್ಯೂಮನ್ ಕ್ಲಾಸಿಂದ ಒಂದು 2 ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡೋಣ. ಸೊ ಚಂದನ್ ಅನ್ನೋ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಚಂದನ್ ಅಂತ ಕೊಟ್ಟು ಸೇಮ್ ವೇರಿಯೇಬಲ್ ಏನು ಮಾಡ್ತೀರಾ, ಓಪನ್ ಮಾಡ್ತೀರಾ. ಇಲ್ಲಿ ನೇಮ್ನ ಕೊಡಬೇಕು. ಇಲ್ಲಿ ನೇಮ್ನ ಯಾಕೆ ಕೇಳ್ತಾ ಇದೆ, ನಾನು ಇಲ್ಲಿ ಕನ್ಸ್ಟ್ರಕ್ಟರ್ ಫಂಕ್ಷನ್ ಬರ್ತೀನಿ, ಇದು ಏನು ಅಂತ ಮುಂದೆ ಹೇಳ್ತೀನಿ, ಬಟ್ ಇಲ್ಲಿ ನೇಮ್ ಕೊಡೋಣ ಸದ್ಯಕ್ಕೆ. ಸೊ ಚಂದನ್ ಇದು. ಓಕೆ, ಚಂದನ್. ಯಾ, ನೆಕ್ಸ್ಟು ಇದೇ ರೀತಿ ದರ್ಶನ್ ಮಾಡಬೇಕು ಅಂದರೆ ಹ್ಯೂಮನ್ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ಕೋಬೋದು. ಈ ಥರ ಎಷ್ಟು ಜನದಾದ್ರೂ ಮಾಡ್ಕೋಬೋದು ನೀವು. ಓಕೆ, ಈಗ ನಾನು ಚಂದನ್ ಡಾಟ್ ವಾಕ್ ಅಂತ ಕೊಟ್ಟರೆ ಏನಂತ ಪ್ರಿಂಟ್ ಆಗಬೇಕದು, ಚಂದನ್ ಇಸ್ ವಾಕಿಂಗ್ ಅಂತ ಬರಬೇಕಲ್ವಾ? ನೋಡೋಣ ಏನು ಬರುತ್ತಂತ. ಸೊ ಯಾ, ನೋಡಿ ಚಂದನ್ ಇಸ್ ವಾಕಿಂಗ್ ಅಂತ ಬರುತ್ತೆ. ಅದೇ ಏನಾದರೂ ನಾನು ದರ್ಶನ್ ಅಂತ ಕೊಟ್ಟರೆ, ಸೊ ದರ್ಶನ್ ಅಂತ ಕೊಟ್ಟರೆ ನೋಡಿ ದರ್ಶನ್ ಇಸ್ ವಾಕಿಂಗ್ ಅಂತ ಬರುತ್ತೆ. ತುಂಬಾನೇ ಸಿಂಪಲ್ಲು. ಓಕೆ, ಇಲ್ಲಿ ಏನೇನು ಮಾಡಿದ್ವಿ ಅಂದರೆ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವು. ಆ ಕ್ಲಾಸ್ ಒಳಗಡೆ ಇದು ಆಟ್ರಿಬ್ಯೂಟು, ಇದರೊಳಗಡೆ ಇದು ಒಂದು ಮೆಥಡು, ಆಮೇಲೆ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿದ್ವು. ಈ ಒಂದು ವಿಡಿಯೋದು ಟೇಕ್ ಅವೇ ಏನಂದರೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದರೆ ಏನು, ನೀವು ಪ್ರೊಸೀಜರಲ್ಕಿಂತ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು ಏನು ಬೆನಿಫಿಟ್ಸ್ನ, ಅಡ್ವಾಂಟೇಜಸ್ನ ಕೊಡುತ್ತೆ, ಕ್ಲಾಸ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು, ಲೈಕ್ ಆಟ್ರಿಬ್ಯೂಟ್ ಅಂದರೆ ಏನು, ಮೆಥಡ್ ಅಂದರೆ ಏನು, ಅದನ್ನು ಹೇಗೆ ಕಾಲ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ, ಇಷ್ಟು ಗೊತ್ತಾಗಿದ್ದರೆ ಈ ವಿಡಿಯೋದು ಪರ್ಪಸ್ ಸರ್ವ್ ಆಗಿದೆ ಅಂತ. ಲೈಕ್ ಐ ಆಮ್ ವೆರಿ ಎಕ್ಸೈಟೆಡ್ ಆಯಿತಾ. ಲೈಕ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಯಾರೂ ಹೇಳ್ಕೊಡಲ್ಲ, ಲೈಕ್ ಈ ಥರ ಲೈಕ್ ಫುಲ್ ಡೀಪಾಗಂತೂ ಯಾರೂ ಹೇಳ್ಕೊಟ್ಟಿಲ್ಲ. ಲೈಕ್ ಸಿಂಪಲ್ಲಾಗಿ ಬೇಸಿಕ್ಸ್ ಮಾಡಿಬಿಡ್ತಾರೆ, ಅದಾದಮೇಲೆ ಪೇಡ್ ಕೋರ್ಸ್ ತಗೊಳ್ಳಿ, ಅದರಲ್ಲಿ ನಾನು ಆಬ್ಜೆಕ್ಟ್ ಓರಿಯೆಂಟೆಡ್ ಹೇಳ್ಕೊಡ್ತೀನಿ ಅಂತಾರೆ. ಅಲ್ಲೂ ಸಹ ಅಷ್ಟು ಕ್ವಾಲಿಟಿ ಇರಲ್ಲ. ನಾನು ಆ ಕ್ವಾಲಿಟಿ ಕೊಡ್ತಿದ್ದೀನಿ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸ್ತು ಈ ವಿಡಿಯೋ ನೋಡಾದ್ಮೇಲೆ? ನಿಮ್ಗೆ ಅರ್ಥ ಆಯಿತಾ, ಹೇಗಿದೆ ವಿಡಿಯೋ, ಇನ್ನೇನಾದರೂ ಫೀಡ್ಬ್ಯಾಕ್ ಇದೆಯಾ, ಅದನ್ನೆಲ್ಲನೂ ಕಮೆಂಟ್ ಸೆಕ್ಷನ್ ಹಾಕಿ. ಯಾವುದೇ ರೀತಿ ಡೌಟ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇಂಜಿನಿಯರಿಂಗ್ ಇನ್ ಕನ್ನಡ ನೀವು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಆ್ಯಂಡ್ ಮೇಯ್ನಾಗಿ ಬಿಲ್ಡಿಂಗ್ ಇನ್ ಪಬ್ಲಿಕ್ಕು ತುಂಬಾ ಇಂಪಾರ್ಟೆಂಟು. ನಾನು ಅವಾಗಲಿಂದ ಹೇಳ್ತಾ ಇದ್ದೆ, ಲೈಕ್ ಫಸ್ಟ್ ಬೇಸಿಕ್ಸಲ್ಲೂ ನೀವೇನಾದರೂ ಬೇಸಿಕ್ಸ್ ನೋಡದೆ ಇಲ್ಲಿಗೆ ಬಂದಿದ್ರೆ, ಬಿಲ್ಡಿಂಗ್ ಇನ್ ಪಬ್ಲಿಕ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಲ್ಡಿಂಗ್ ಇನ್ ಪಬ್ಲಿಕ್ ಅಂದರೆ ಏನು, ನೀವು ಏನು ಕಲಿತಿದ್ದೀರಾ, ಸೊ ನೀವೇನು ಕಲಿತಿದ್ದೀರಾ ಇದನ್ನು ಜನಕ್ಕೆ, ಬೇರೆಯವ್ರಿಗೆ ತೋರಿಸ್ಲಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಅದು ಗೊತ್ತು ಅಂತ. ಅದಕ್ಕೋಸ್ಕರ ನೀವೇನು ಕಲಿತಿದ್ದೀರಾ ಅದನ್ನ ಲಿಂಕ್ಡ್ಇನ್ನಲ್ಲಿ, ಟ್ವಿಟರಲ್ಲಿ ಪೋಸ್ಟ್ ಮಾಡಿ. ಐ ಆಮ್ ಲರ್ನಿಂಗ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇನ್ ಪೈಥನ್ ಫ್ರಮ್ ಇಂಜಿನಿಯರಿಂಗ್ ಇನ್ ಕನ್ನಡ ಇನ್ ಮೈ ಮದರ್ ಟಂಗ್. ಲೈಕ್ ಅದಕ್ಕಿಂತ ಚೆನ್ನಾಗಿರೋ ವಿಷಯ ಇನ್ನೇನಿದೆ. ಓಕೆ, ಸೊ ಈ ರೀತಿ ಬಿಲ್ಡಿಂಗ್ ಇನ್ ಪಬ್ಲಿಕ್ ಅಂತೀವಿ. ಸೊ ನಾವು ಏನು ಮಾಡ್ತೀವಿ ಅದನ್ನು ಬೇರೆ ಪಬ್ಲಿಕಲ್ಲಿ ತೋರಿಸ್ಕೊಳ್ಳೋದು. ಸೊ ಅವ್ರಿಗೆ ಗೊತ್ತಿರುತ್ತೆ. ಸೊ ಯಾವುದಾದ್ರೂ ಆಪರ್ಚುನಿಟಿ ಬಂದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ರೀಚ್ ಔಟ್ ಮಾಡ್ತಾರೆ, ನೀವೇ ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ, ಕಮ್ಯುನಿಟಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡ್ಕೊಳ್ಳಿ. ನೀವು ಕಲಿತಿರೋದನ್ನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಸಹ ಶೇರ್ ಮಾಡಿ. ನಾನು ಮೊದಲೇ ಹೇಳ್ದಂಗೆ, ಲೈಕ್ ನೀವು ಒಬ್ಬರೇ ಮಾಡಿದ್ರೆ ತುಂಬ ಬೇಗ ಕಲ್ತ್ಬಿಡ್ಬೋದು. ಅದೇ ಫ್ರೆಂಡ್ಸ್ ಗ್ರೂಪಲ್ಲಿ ಮಾಡಿದ್ರೆ ತುಂಬ ಲಾಂಗ್ ಟರ್ಮ್ಗೆ ಅದು ನಿಮ್ಗೆ ಗೊತ್ತಿರುತ್ತೆ, ತುಂಬ ಲಾಂಗ್ ಟರ್ಮ್ ನಿಮಗೆ ಹೆಲ್ಪ್ ಮಾಡುತ್ತೆ. ನನಗೂ ಸಹ ಅದು ವರ್ಕೌಟ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಒಂದು ಪಕ್ಕಾ ಇಷ್ಟ ಆಗಿರುತ್ತೆ ನಿಮಗೆ. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿದ್ದೀರಾ ಅಂದರೆ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ, ಹೋಮ್ವರ್ಕ್ ಏನಂದರೆ ಕ್ರಿಯೇಟ್ ಎ ಕ್ಲಾಸ್ ಮೆಥಡ್ ಡೆಫಿನಿಷನ್. ಓಕೆ, ಇಷ್ಟು ಕೊಟ್ಟಿದ್ದೀನಿ, ಇದನ್ನು ಟ್ರೈ ಮಾಡಿ. ಚಾಟ್ ಜಿಪಿಟಿ ಯೂಸ್ ಮಾಡ್ತಿರೋ, ಗೂಗಲ್ ಯೂಸ್ ಮಾಡ್ತಿರೋ, ನೀವು ಫಸ್ಟ್ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಈ ವಿಡಿಯೋ ನೋಡಿದರೆ ನಿಮ್ಗೆ ಆಗಬೇಕು. ಆಗಲಿಲ್ಲ ಅಂದರೆ ಚಾಟ್ ಜಿಪಿಟಿ, ಗೂಗಲ್ ಏನೋ ಯೂಸ್ ಮಾಡಿ ಇದನ್ನು ಮಾಡಿಕೊಂಡು ಕಮೆಂಟ್ ಸೆಕ್ಷನ್ ಇದನ್ನು ಸಹ ಪೋಸ್ಟ್ ಮಾಡಿ. ಓಕೆ, ದಿಸ್ ಎಂಡ್ಸ್ ಇಂಟ್ರೊಡಕ್ಷನ್ ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಇನ್ನೂ ಡೀಪಾಗಿ ತಿಳ್ಕೊತಾ ಇರ್ತೀವಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.